ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಇವತ್ತು ನಾನು ಹಂಚ್ಕೊಳ್ಳೋ ಈ ಒಂದು ವಿಷಯನ ನೀವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಜೀವನದಲ್ಲಿ ಅಪರಿಮಿತವಾದ ಹಣವನ್ನ, ಐಶ್ವರ್ಯವನ್ನ ನೀವು ಆಕರ್ಷಿಸಬಹುದು. ಬಾಂಧವ್ಯಗಳಲ್ಲಿ ಅದ್ಭುತವಾದ ವ್ಯಕ್ತಿಯನ್ನ, ಅದ್ಭುತವಾದ ಬಾಂಧವ್ಯವನ್ನ ನೀವು ಆಕರ್ಷಿಸಬಹುದು. ಆರೋಗ್ಯನ ಆಕರ್ಷಿಸಬಹುದು. ಒಳ್ಳೆ ಇಷ್ಟಪಟ್ಟು ಮಾಡ್ಬೇಕು ಅನ್ಕೊಂಡಿರೋ ಕೆಲಸನ ನೀವು ಆಕರ್ಷಿಸಬಹುದು. ಆದ್ರೆ ಇವತ್ತು ನಾನು ಹೇಳ್ತೀನಿ ಇದನ್ನ ನೀವು ಸಂಪೂರ್ಣವಾಗಿ ಶ್ರದ್ಧೆ ಕೊಟ್ಟು ಕೇಳಿಸ್ಕೊಡಿ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಬಂದಾಗ, ಯಾವುದೇ ಒಂದು ಪ್ರಶ್ನೆ ಬಂದಾಗ ನಾನು ಏನ್ ಹೇಳಿದ್ದೆ ಇದು ನಿಮಗೆ ನೆನಪಾಗುತ್ತೆ. ಅದು ನೆನಪಾದಾಗ ಅದನ್ನ ನೀವು ಮತ್ತೆ ಬಂದು ಈ ವಿಡಿಯೋನ ಕೇಳಿಸ್ಕೊಳ್ಳಿ. ಏನೇ ಒಂದು ಸಮಸ್ಯೆ ಬರಲಿ, ಏನೇ ಒಂದು ಪ್ರಶ್ನೆ ಬರಲಿ, ಮತ್ತೆ ಈ ವಿಡಿಯೋಗೆ ಬನ್ನಿ. ನೆನಪು ಮಾಡ್ಕೊಳ್ಳಿ, ನೆನಪು ಬರುತ್ತೆ. ಆದ್ರೂ ವಿಡಿಯೋನ ಕೇಳಿಸ್ಕೊಂಡಾಗ ಏನಾಗುತ್ತೆ, ಮತ್ತೆ ಆ ವಿಷಯ ನಿಮ್ಗೆ ಇನ್ನೂ ಮನಸ್ಸಿಗೆ ಇನ್ನಷ್ಟು. ಈಗ ಮನೆಗೆ ನಾವು ಪೇಂಟ್ ಮಾಡ್ಬೇಕಾದ್ರೆ, ಈ ಬ್ಲೂ ವಾಲ್ ಅನ್ನ ಪೇಂಟ್ ಮಾಡ್ಬೇಕಾದ್ರೆ ಫಸ್ಟ್ ಕೋಟ್ ಹೊಡೆದ್ರು ಸ್ವಲ್ಪ ಚೆನ್ನಾಗಿ ಕಾಣಿಸ್ತು, ಎರಡನೇ ಕೋಟ್ ಹೊಡೆದ್ರು ಇನ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತು, ಮೂರನೇ ಕೋಟ್ ಹೊಡೆದ್ಮೇಲೆ ತುಂಬಾ ಅದ್ಭುತವಾಗಿ ಕಾಣಿಸ್ತು. ಅಥವಾ ನೀವು ಈ ವಿಡಿಯೋಗೆ ಮತ್ತೆ ಮತ್ತೆ ಬಂದಾಗ, ಅದು ಸಮಸ್ಯೆಗಳು ಬಂದ್ರೆ ಅದು ನಿಮ್ಗೆ ಇನ್ನಷ್ಟು ಚೆನ್ನಾಗಿ ಮನದಟ್ಟಾಗುತ್ತೆ. ಇನ್ನೊಂದು ನಾನು ಯಾವಾಗ್ಲೂ ಹೇಳ್ತೀನಿ ಟೆಕ್ನಿಕ್ಕು, ನಿಮ್ಗೆ ಏನೇ ರಿಸಲ್ಟ್ಸ್ ಬಂದ್ರು, ಏನೇ ರಿಯಲೈಸೇಷನ್ ಆದ್ರೂ ಇಮಿಡಿಯೇಟ್ ಆಗಿ ಬಂದು ಕಮೆಂಟ್ಸ್ ನಲ್ಲಿ ತಿಳಿಸಿ. ಯಾಕಂದ್ರೆ ನಾವು ಇನ್ನೊಬ್ಬರಿಗೆ ಹಂಚ್ಕೊಳ್ಳೋದಕ್ಕೆ, ನಾನು ಏನಕ್ಕೆ ಇಷ್ಟಲ್ಲ ಇದನ್ನ ನಿಮ್ ಜೊತೆ ಹಂಚ್ಕೋತೀನಿ ಅಂದ್ರೆ, ನಿಮ್ಗೆ ಹೇಳ್ತಾ 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 ನಾನು ಹೇಳ್ಕೊಳ್ತಾ ಇದ್ದೀನಿ. ನನ್ನ ಜೀವನ ಇನ್ನೂ ಮೇಲ್ಮೇಲಕ್ಕೆ ಹೋಗ್ತಾ ಇದೆ. ಸೊ ನಿಮ್ಮ ರಿಸಲ್ಟ್ಸ್ ಏನೇ ಬಂದು ಅದನ್ನ ನೀವು ಕಮೆಂಟ್ಸ್ ನಲ್ಲಿ ತಿಳಿಸೋದ್ರ ಮುಖಾಂತರ ಇನ್ನಷ್ಟು ಜನಕ್ಕೆ ನಿಮ್ಮಿಂದ ಸಹಾಯ ಆಗುತ್ತೆ. ಆ ಪುಣ್ಯನೂ ನಿಮ್ಗೆ ಬರುತ್ತೆ. ಅದರ ಜೊತೆ ನಿಮ್ಮ ಒಂದು ಜ್ಞಾನ ಇನ್ನೂ ಬೆಳೀತಾ ಬೆಳೀತಾ ಹೋಗುತ್ತೆ. ಸೂಪರ್. ಏನ ವಿಷಯ ಗೆಳೆಯರೆ, ಬಹಳಷ್ಟು ಜನ ನನಗೆ ಕ್ವೆಶನ್ಸ್ ಬರೀತಾನೆ ಇರ್ತಾರೆ. ಸರ್, ಹೋ ಓಪೋನೋಪೋನೋನ ನಾನು ಇವ್ರಿಗೆ ಹೇಗ್ ಮಾಡೋದು, ಅವ್ರಿಗೆ ಹೇಗ್ ಮಾಡೋದು, ಈ ಸಮಸ್ಯೆಗೆ ಹೇಗ್ ಮಾಡೋದು, ಆ ಸಮಸ್ಯೆಗೆ ಹೇಗ್ ಮಾಡೋದು, ಅಥವಾ ಈ ಆಕರ್ಷಣೆಯ ನಿಯಮನ ಹೇಗ್ ಬಳಸ್ಕೊಳ್ಳೋದು, ಇದ್ರ ಬಗ್ಗೆ ನಾನು ಎಷ್ಟೊಂದ್ ಸತಿ ಈಗಾಗ್ಲೇ ಮಾತಾಡಿದೀನಿ. ಬೇರೆ ಬೇರೆ ಟಿಪ್ಸ್ ಗಳೆಲ್ಲ ಕೊಟ್ಟಿದ್ದೀನಿ, ಬೇರೆ ಬೇರೆ ಟೆಕ್ನಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಆದ್ರೂ ಜನಕ್ಕೆ ಇನ್ನೂ ಪ್ರಶ್ನೆಗಳು ಬರ್ತಾನೆ ಇದೆ. ಹಣ ಹೇಗ್ ಮಾಡೋದು, ಹಣನ ಇನ್ನೂ ಹೇಗ್ ಆಕರ್ಷಿಸೋದು. ಗೆಳೆಯರೆ, ನಾವು ಪ್ರಶ್ನೆ ಕೇಳೋ ಫ್ರೀಕ್ವೆನ್ಸಿನಲ್ಲಿ ಇದ್ದಾಗ ಉತ್ತರಗಳು ನಮ್ ಕಣ್ಮುಂದೆನೆ ಇದ್ರು ನಮಗ್ ಕಾಣಲ್ಲ. ನಾವು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನಮ್ಮ ನ್ಯಾಚುರಲ್ ಸ್ಟೇಟ್ ಅದು ಪ್ರಶ್ನೆಗಳು ಕೇಳೋದು. ಒಂದು ಸಣ್ಣ ಮಗು ಏನ್ ಮಾಡತ್ ಹೇಳಿ, ಆಗ್ತಾನೆ ಮಾತ್ ಕಲ್ತಿರೋ ಮಗು, ಇದ್ ಹೇಗೆ, ಅದ್ ಹೇಗೆ, ಇದೇನಕ್ಕೆ ಹೀಗೆ, ಮೊದಲು ಕ್ಯೂಟ್ ಆಗಿ ಅನ್ಸುತ್ತೆ, ಆಮೇಲೆ ಅದೇ ನಮಗೆ ಇರಿಟೇಟ್ ಆಗ್ತಾ ಹೋಗುತ್ತೆ. ಆದ್ರೆ ಮನುಷ್ಯನ ಒಂದು ಸಹಜ ಗುಣ ಅದು ಪ್ರಶ್ನೆ ಕೇಳೋದು. ನಾವೆಲ್ಲರೂ ಬುದ್ಧಿಜೀವಿಗಳು, ಕ್ಯೂರಿಯಸ್ ಪೀಪಲ್. ಸೊ ಒಂದು ಹೊಸ ವಿಷಯ ತಿಳ್ಕೊಂಡಾಗ ಬಹಳಷ್ಟು ಪ್ರಶ್ನೆಗಳು ಬರೋದು ಮಾಮೂಲಿ. ಆದ್ರೆ ಸಮಸ್ಯೆ ಏನಪ್ಪಾ ಅಂದ್ರೆ, ನಾವು ಈ ಪ್ರಶ್ನೆಗಳ ಒಂದು ಫ್ರೀಕ್ವೆನ್ಸಿನಲ್ಲಿ ಇದ್ದಾಗ ಉತ್ತರಗಳು ನಮ್ ಕಣ್ಮುಂದೆನೆ ಇದ್ದು ನಮಗ್ ಕಾಣಲ್ಲ. ಏನು ಉತ್ತರಗಳು ಸಿಕ್ಕಿದೆ ಅದನ್ನ ಬಳಸ್ಕೊಂಡು, ಅದನ್ನ ಅಭ್ಯಾಸ ಮಾಡ್ಕೊಂಡು, ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಬದಲು ನಾವು ಇನ್ನಷ್ಟು ಪ್ರಶ್ನೆಗಳನ್ನೇ ಕೇಳ್ತಾ ಅಲ್ಲೇ ಸೆಟ್ಲ್ ಆಗ್ಬಿಡ್ತೀವಿ. ಈ ತರ ಮಾಡಿದಾಗ ಏನಾಗುತ್ತೆ ಅಂದ್ರೆ, ನಾವ್ ಎಷ್ಟೇ ಹೇಳಿದ್ರು, ಪ್ರಶ್ನೆಗಳ ಕೊನೆ ಇದೆಯಾ, ಜ್ಞಾನಕ್ಕೆ ಕೊನೆ ಇದೆಯಾ. ನನ್ಗೆ ಯಾವಾಗ್ಲೂ ಒಂದು ಆಶ್ಚರ್ಯ ಆಗೋದು ಸದ್ಗುರುರವರ ಬಗ್ಗೆ. ಸದ್ಗುರುರವರು ದೊಡ್ಡ ದೊಡ್ಡ ಸೈಂಟಿಫಿಕ್ ಇವೆಂಟ್ಗಳಿಗೆಲ್ಲ ಹೋಗ್ತಾರೆ. ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್, ಹಾರ್ವರ್ಡ್, ಆಕ್ಸ್ಫರ್ಡ್, ಆ ತರ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಮಾತಾಡ್ತಾರೆ. ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳ ಜೊತೆ, ವಿಜ್ಞಾನಿಗಳ ಜೊತೆ, ತಂತ್ರಜ್ಞರ ಜೊತೆ ಆ ತಂತ್ರಜ್ಞಾನದ ಬಗ್ಗೆ ಮಾತಾಡ್ತಾರೆ. ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲ ಓದೋದಕ್ಕೆ ಸಮಯ ಎಲ್ಲಿದೆ? ಅಷ್ಟು ದೊಡ್ಡ ಒಂದು ಈಶಾ ಫೌಂಡೇಶನ್ ಅನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಬಹಳಷ್ಟು ವಿಷಯಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಅದರ ಜೊತೆ ಅವ್ರ ಆರೋಗ್ಯದ ಕೆಲವು ಸಮಸ್ಯೆಗಳನ್ನು ಹ್ಯಾಂಡಲ್ ಮಾಡ್ತಾರೆ. ಇದ್ರ ಜೊತೆ ಇಷ್ಟೆಲ್ಲ ಓದೋದಕ್ಕೆ ಅವ್ರು ಎಷ್ಟೊಂದು ಬುಕ್ಗಳನ್ನ ಅವ್ರು ಬರೆದಿದ್ದಾರೆ. ಇದೆಲ್ಲದ್ರ ಜೊತೆ ಇಷ್ಟೊಂದು ತಿಳ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ ಒಬ್ಬ ಮನುಷ್ಯ ಅಂತ ಇದು ಯಾವಾಗ್ಲೂ ನನ್ಗೆ ಅನ್ಸೋದು. ಹೇಗ್ ಆತರ ಬುದ್ಧಿವಂತರಾಗೋದು, ಹೇಗ್ ಆತರ ನಾವು ಇಂಟೆಲಿಜೆನ್ಸ್ ಬೆಳೆಸ್ಕೊಳ್ಳೋದು ಅಂತ. ಬಟ್ ಈ ಆಕರ್ಷಣೆಯ ನಿಯಮನ ಅರ್ಥ ಮಾಡ್ಕೊಳ್ತಾ 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 ಜೀವನದ ಒಂದು ವಿಸ್ಮಯವನ್ನ ಅರ್ಥ ಮಾಡ್ಕೊಳ್ತಾ 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 ನನ್ಗೆ ಅರ್ಥ ಆಗಿದ್ದು ಏನು ಅಂದ್ರೆ,
ನಾವು ಬಹಿರಂಗ ಜಗತ್ತಲ್ಲಿ ಎಷ್ಟೇ ಓದಿದ್ರು, ಎಷ್ಟೇ ತಿಳ್ಕೊಂಡ್ರು, ಎಷ್ಟೇ ಕಲ್ತ್ಕೊಂಡ್ರು, ನಾವು ಆ ರೀತಿಯ ಜ್ಞಾನ ಪಡೆಯೋದಕ್ಕಾಗಲ್ಲ. ನಾವು ಅಂತರಂಗದಲ್ಲಿ ಮನಃಶಾಂತಿನ ತಂದಾಗ, ಅಂತರಂಗದಲ್ಲಿ ಆ ನಿರಾಳತೆಯನ್ನ ತಂದಾಗ, ಅಂತರಂಗದಲ್ಲಿ ಆ ಒಂದು ಸೈಲೆನ್ಸ್ ನ ತಂದಾಗ ಪ್ರಕೃತಿಯಿಂದ ನಿಮ್ಗೆ ಡೌನ್ಲೋಡ್ ಆಗತ್ತೆ. ಪ್ರಕೃತಿಯಿಂದ ನಿಮ್ಗೆ ಜ್ಞಾನ ಡೌನ್ಲೋಡ್ ಆಗುತ್ತೆ. ನೋಡಿ, ನಾನ್ ಕಲಿತೀನಿ, ನಾನ್ ಬುಕ್ ಓದ್ತೀನಿ, ನಾನ್ ವಿಷಯಗಳನ್ನ ಪ್ರಶ್ನೆ ಕೇಳಿ ಉತ್ತರ ತಿಳ್ಕೊಳ್ತೀನಿ ಅಂತ ಹೋದಾಗ ಎಷ್ಟು ಪ್ರಶ್ನೆಗಳು ಅಂತ ತಿಳ್ಕೊಳ್ಳೋದಕ್ಕಾಗತ್ತೆ, ಎಷ್ಟು ಉತ್ತರಗಳು ಅಂತ ನಾವು ಪಡ್ಕೊಳ್ಳೋದಕ್ಕಾಗತ್ತೆ, ಎಷ್ಟು ಸಬ್ಜೆಕ್ಟ್ಸ್ ಅಂತ ನಾವು ಕಲಿಯೋದಕ್ಕಾಗತ್ತೆ. ಆದ್ರೆ ನೀವು ಸೈಲೆಂಟ್ ಆಗಿ ಆ ಫ್ರೀಕ್ವೆನ್ಸಿ, ಯೂನಿವರ್ಸಲ್ ಫ್ರೀಕ್ವೆನ್ಸಿ ಟ್ಯೂನ್ ಆದಾಗ ನಿಮ್ಗೆ ಯಾವ ವಿಷಯದ ಬಗ್ಗೆ ಬೇಕಾದ್ರೂ ಜ್ಞಾನ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗುತ್ತೆ. ಅದೊಂಥರ ನಿಮಗೆ ಯೂನಿವರ್ಸಲ್ ಲೈಬ್ರರಿಗೆ ಕೀ ಕೊಟ್ಬಿಟ್ಟಂಗೆ. ನೀವು ಜಸ್ಟ್ ಏನು ಅದು ಈಗ ಎಲ್ಲ ಎ ಎಲ್ಲ ಬಂದ್ಬಿಟ್ಟಿದೆ ಅಲ್ವಾ, ಆ ತರ ಅಂದ್ಕೊಳ್ಳಿ. ಯೂನಿವರ್ಸಲ್ ಕಾನ್ಶಿಯಸ್ನೆಸ್, ಉಪೇಂದ್ರ ಅವರ UI ನೋಡಿರ್ಬೋದು ನೀವು. ಅದೇ ತರ ಈಗ ನಾವು ಆಲ್ರೆಡಿ ನೋಡ್ತಾ ಇದೀವಿ. ಆ ತರ ಒಂದು ಯೂನಿವರ್ಸಲ್ ಇಂಟೆಲಿಜೆನ್ಸ್ಗೆ ನಾವು ಟ್ಯೂನ್ ಆಗ್ಬಿಟ್ಟಾಗ ಜಸ್ಟ್ ನನ್ಗೆ ಏನ್ ಬೇಕು ಅಂತ ನಾನು ಯೋಚಿಸಿದ್ರೆ ಡೌನ್ಲೋಡ್ ಆಗಿ ಆನ್ಸರ್ ಬಂದ್ಬಿಡುತ್ತೆ. ಈ ದೊಡ್ಡ ದೊಡ್ಡ ಗುರುಗಳು, ದೊಡ್ಡ ದೊಡ್ಡ ಸಾಧನೆ ಮಾಡಿ ಜೀವನದಲ್ಲಿ ಮೇಲ್ ಹೋಗಿರೋರಿಗೆಲ್ಲ ಈ ಒಂದು ಕೆಪಾಸಿಟಿ ಇದೆ. ಯಾಕಂದ್ರೆ ಅವ್ರು ತುಂಬಾ ಓದ್ಬೇಕು ಅಂತ ಒದ್ದಾಡ್ಲಿಲ್ಲ, ತುಂಬಾ ಪ್ರಶ್ನೆಗಳನ್ನ ಕೇಳ್ತಾ ಇರ್ಲಿಲ್ಲ. ನಮ್ಗೆಲ್ಲರಿಗೂ ಇದು ಹೇಳ್ಕೊಟ್ಟಿದ್ದಾರೆ ಸಣ್ಣ ವಯಸ್ಸಿಂದ, ಪ್ರಶ್ನೆಗಳು ಕೇಳಿ ಅಂತ. ಅದು ತಪ್ಪಲ್ಲ. ಒಂದು ಹಂತದಲ್ಲಿ ಜೀವನದಲ್ಲಿ ಪ್ರಶ್ನೆಗಳು ಕೇಳಿ ಕಲಿತೀವಿ. ಒಂದು ಹಂತಕ್ಕೆ ಬಂದ್ಮೇಲೆ ಪ್ರಶ್ನೆಗಳು ಕಡಿಮೆ ಆಗುತ್ತೆ. ನಮ್ಗೆ ಏನ್ ಬೇಕೋ ಅದು ಆಟೋಮೆಟಿಕ್ ಆಗಿ ಉತ್ತರ ಯೂನಿವರ್ಸ್ ಇಂದ ಡೌನ್ಲೋಡ್ ಆಗ್ತಾ ಹೋಗುತ್ತೆ. ಸೊ ಅದು ಅರ್ಥ ಮಾಡ್ಕೊಂಡ್ಮೇಲೆ ನನಗೆ ಇದಕ್ಕೆ ಇವರೆಲ್ಲ, ಈ ಗುರುಗಳೆಲ್ಲ ಇಷ್ಟು ಅದ್ಭುತವಾಗಿ ಮಾತಾಡೋದಕ್ಕಾಗ್ತಿದೆ. ಇದು ನಾನು ಅಸಂಪ್ಷನ್ ಅಲ್ಲಿ ಹೇಳ್ತಾ ಇಲ್ಲ, ನನ್ನ ಒಂದು ವೈಯಕ್ತಿಕ ಎಕ್ಸ್ಪೀರಿಯನ್ಸ್ ನಲ್ಲಿ ನಾನು ಹೇಳ್ತಾ ಇದ್ದೀನಿ. ನಮ್ಮ ಗುರುಗಳು ಯಾವಾಗ್ಲೂ ಈ ಮಾತನ್ನು ಹೇಳ್ತಾರೆ, ಪ್ರಶ್ನೆಗಳು ಕೇಳಬೇಡಿ ಅಂತ ಹೇಳ್ತಿಲ್ಲ. ಆದ್ರೆ ಪ್ರಶ್ನೆಗಳನ್ನೇ ಕೇಳಬೇಕು ಅಂತ ನಾನು ಕೂತಿದ್ರೆ ನನಗೆ ಉತ್ತರಗಳನ್ನ ಅಬ್ಸಾರ್ಬ್ ಮಾಡೋದಕ್ಕಾಗಲ್ಲ. ಸೊ ಪ್ರಶ್ನೆ ಕೇಳೋದು ಒಂದು ಸಮಯದಲ್ಲಿ ಕೇಳಿ, ಬಟ್ ಮ್ಯಾಕ್ಸಿಮಮ್ ಆ ಉತ್ತರಗಳು ಏನ್ ಸಿಗುತ್ತೋ ಅದನ್ನ ಬಳಸ್ಕೊಳ್ಳಿ ಅಂತಾರೆ. ಸೊ ನಾನು ಅದ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ನನಗೆ ಗೊತ್ತಿಲ್ಲದೆ ಈಗ ನಿಮ್ ಹತ್ರ ಮಾತಾಡುವಾಗ ನಾವು ಮೊದಲೆಲ್ಲ ಬರ್ಕೊಂಡು ಅದನ್ನ ಟೆಲಿಪ್ರಾಂಪ್ಟರ್ ಯೂಸ್ ಮಾಡ್ಕೊಂಡು ಕಣ್ಮುಂದೆ ಅದನ್ನ ಬುಕ್ ಇಟ್ಕೊಂಡು ಮಾತಾಡ್ತಿದ್ದೆ. ಈಗ ನನ್ಗೆ ಏನು ಬೇಡ, ಏನ್ ನಾನ್ ಮಾತಾಡ್ಬೇಕು, ಯಾವ ಪ್ರಶ್ನೆಗೆ ಏನು ಉತ್ತರ ಕೊಡ್ಬೇಕು, ಯಾವ ಸಮಯದಲ್ಲಿ ಏನು ಉತ್ತರ ಕೊಟ್ರೆ ಅವ್ರಿಗೆ ಸಹಾಯ ಆಗತ್ತೆ, ಅದು ಡೌನ್ಲೋಡ್ ಬರ್ತಾ ಇದೆ ನನಗೆ. ನಾನೀಗ ಯಾವ್ದನ್ನು ಪ್ರಿಪೇರ್ ಆಗಿ ಮಾತಾಡ್ತಾ ಇಲ್ಲ, ಜಸ್ಟ್ ಏನ್ ಮಾತಾಡ್ಬೋದು ಅಂತ ಅಂದ್ಕೊಂಡು ಬರ್ತೀನಿ ಹೊರತು ಇಲ್ಲಿ ಏನ್ ಮಾತಾಡ್ತೀನಿ ನನ್ಗೂ ಗೊತ್ತಿಲ್ಲ, ಆದ್ರೆ ಒಳಗಿಂದ ಬರ್ತಾ ಇದೆ. ಸೊ ಈ ಒಂದು ಸ್ಕಿಲ್ ನಿಮಗ್ ಬರುತ್ತೆ ಯಾವಾಗ ನೀವು ಪ್ರಶ್ನೆಗಳನ್ನ ಕೇಳಬೇಡಿ ಅಂತ ಹೇಳ್ತಿಲ್ಲ. ಮೊದಲು ನಿಮ್ಗೆ ಏನ್ ಗೊತ್ತಿದೆ, ನನ್ನ ಒಂದು ಅಸಂಪ್ಷನ್, ನನಗೆ ಖಂಡಿತ ಇದು ಗೊತ್ತು, ನೀವೆಲ್ರಿಗೂ ಬುದ್ಧಿವಂತರೆ, ನಿಮ್ಮೆಲ್ಲರಿಗೂ ಆ ಬೇಸಿಕ್ ನಾಲೆಡ್ಜ್ ಇದೆ. ಸೊ ನಾನು ಏನೇ ವಿಷಯಗಳನ್ನ ಹೇಳಿದಾಗ್ಲೂ ಒಂದು ಮಟ್ಟಕ್ಕೆ ಅದು ಅರ್ಥ ಆಗುತ್ತೆ. ಎಲ್ಲವೂ ಅರ್ಥ ಆಗ್ಬೇಕಾಗಿಲ್ಲ, ಅರ್ಥನೂ ಆಗಲ್ಲ. ಫಸ್ಟ್ ಟೈಮೇ ಎಲ್ಲರಿಗೂ ಅರ್ಥ ಆಗಲ್ಲ. ನನಗೂ ಆಗಿಲ್ಲ, ಯಾರಿಗೂ ಆಗಲ್ಲ, ನಿಮ್ಗೂ ಆಗಲ್ಲ. ಯಾರೋ ತುಂಬಾ ಈ ಆಪ್ತಮಿತ್ರನಲ್ಲಿ ಬರೋ ವಿಷ್ಣುವರ್ಧನ್ ತರ ಒಂದು ಕ್ಯಾರೆಕ್ಟರ್ ಇದ್ದು 10 ವಿಷಯಗಳನ್ನ ಒಟ್ಟಿಗೆ ಅರ್ಥ ಮಾಡ್ಕೊಳ್ತಾನೆ, ಶತಾವಧಾನಿ ಅಥವಾ ದಶಾವಧಾನಿ ಅಥವಾ ಶತಾವಧಾನಿ ಅಂತವ್ರಿಗೆ ಅಷ್ಟು ಫಾಸ್ಟ್ ಆಗಿ ಪ್ರಾಸೆಸ್ ಮಾಡಕ್ಕಾಗತ್ತೆ. ಆದ್ರೆ ಮಾಮೂಲಿ ಮನುಷ್ಯರಿಗೆ ಫಸ್ಟ್ ಕೋಟ್, ಸೆಕೆಂಡ್ ಕೋಟ್, ಥರ್ಡ್ ಕೋಟ್ ಇದಾಗ್ತಾ ಇರತ್ತೆ. ಬಟ್ ಪ್ರತಿಯೊಂದು ಸರ್ತಿ ನನ್ನ ವಿಡಿಯೋಗಳನ್ನ ನೋಡಿದಾಗ ಆ ವಿಡಿಯೋನಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು ಅದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ. ಯಾಕಂದ್ರೆ ಮ್ಯಾಜಿಕ್ ಇರೋದು ಪ್ರಶ್ನೆಗಳಲ್ಲ, ಉತ್ತರಗಳಲ್ಲ, ನನ್ನ ಮಾತುಗಳಲ್ಲ, ನೀವು ಮಾಡೋ ಅಭ್ಯಾಸದಲ್ಲಿ. ಬರೀ ಆ ಹೋ ಓಪೋನೋಪೋನೋ 4 ವಾಕ್ಯಗಳೇನಿದೆ, ಅದು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಅದನ್ನ ನೀವು ಹೇಳ್ತಾ ಇದ್ರೆ ಎಲ್ಲಾ ಸಮಸ್ಯೆಗಳು ತನ್ನಷ್ಟಕ್ಕೆ ತಾನೇ ಸರಿ ಹೋಗುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ. ನಾನು ಗುರು ಅಲ್ಲ, ನಾನು ವೈದ್ಯ ಅಲ್ಲ, ನಾನು ದೇವರಲ್ಲ, ನಾನು ಮಾಧ್ಯಮ ಅಷ್ಟೇ. ನನಗ್ ಗೊತ್ತಿರೋ ವಿಷಯನ ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ. ನೀವು ನನ್ನಿಂದ ಏನ್ ನಿಮ್ಗೆ ಅರ್ಥ ಆಯ್ತೋ ಅದನ್ನ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸೋದಕ್ಕೆ ಶುರು ಮಾಡಿದ್ರೆ, ಅಭ್ಯಾಸ ಮಾಡೋದಕ್ಕೆ ಶುರು ಮಾಡಿದ್ರೆ, ನೀವು ನನ್ನ ಹತ್ರ ಪ್ರಶ್ನೆ ಕೇಳಬೇಕಾಗಿಲ್ಲ. ನಾನು ಮಾಧ್ಯಮ. ಡೈರೆಕ್ಟ್ ಆಗಿ ಆ ಗುರುಗೆ, ಆ ದೇವರಿಗೆ, ಆ ಯೂನಿವರ್ಸ್ ಕನೆಕ್ಟ್ ಆಗ್ಬಿಡ್ತೀರಾ. ಪ್ರಶ್ನೆಗಳಲ್ಲಿ ಕನೆಕ್ಟ್ ಆಗಕ್ಕಾಗಲ್ಲ. ಯಾಕಂದ್ರೆ ಪ್ರಶ್ನೆ ಫ್ರೀಕ್ವೆನ್ಸಿ, ಉತ್ತರದ ಫ್ರೀಕ್ವೆನ್ಸಿ ಬೇರೆ ಬೇರೆ. ಪ್ರಶ್ನೆ ಫ್ರೀಕ್ವೆನ್ಸಿ, ರಿಸೀವಿಂಗ್ ಫ್ರೀಕ್ವೆನ್ಸಿ ಅಂದ್ರೆ ಪಡ್ಕೊಳ್ಳೋ ಫ್ರೀಕ್ವೆನ್ಸಿ ಬೇರೆ ಬೇರೆ. ಪ್ರಶ್ನೆಗಳು ಕೇಳಿದಾಗ ಉತ್ತರಗಳು ಸಿಗುತ್ತೆ ಅಷ್ಟೇ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಲ್ಲ. ಸಮಸ್ಯೆಗಳ ಪರಿಹಾರ ಬೇಕು ಅಂದ್ರೆ ನೀವು ಅಭ್ಯಾಸ ಮಾಡಬೇಕು. ಹೋಪೋನೋಪೋನೋ ನಿಮ್ಗೆ ಏನ್ ಅರ್ಥ ಆಯ್ತೋ ನೋಡಿ. ತುಂಬಾ ಜನ ಎಲ್ಲಿ ಸಿಕ್ಕಾಕೊಂಡ್ ಬಿಡ್ತಾರೆ ಅಂದ್ರೆ, ಸರ್ ಎಷ್ಟ್ ಸತಿ ಹೇಳ್ಬೇಕು ಸರ್, 108 ಸತಿ ಹೇಳಲಿಲ್ಲ ಅಂದ್ರೆ ಏನಾಗುತ್ತೆ ಸರ್, ಈ ಟೆಕ್ನಿಕ್ ಹೆಂಗೆ ಸರ್, ಆ ಟೆಕ್ನಿಕ್ ಹೆಂಗೆ ಸರ್.
ಗೆಳೆಯರೇ, ಪ್ರಕೃತಿಗೆ ಇದೆಲ್ಲ ಮ್ಯಾಟ್ರೇ ಆಗಲ್ಲ. ನೀವು ಒಂದೇ ಸರ್ತಿ ಮನಸಾರೆ ಒಂದು ವಿಷಯನ ಮಾಡಿದ್ರು ನಿಮಗ್ ಫಲ ಸಿಗುತ್ತೆ, 108 ಸತಿ ಮಾಡಿದ್ರು ಫಲ ಸಿಗುತ್ತೆ. ಈ ಆ ರೀತಿ ನೀತಿಗಳೆಲ್ಲ ನಾವ್ ಏನು ಒಂದು ಚೌಕಟ್ಟು ಹಾಕ್ತಾ ಹೋಗ್ತೀವಿ, ಅದು ನಮ್ಮ ಮನಸ್ಸಿಗೆ ಒಂದು ಬ್ಲೂ ಪ್ರಿಂಟ್ ಅಥವಾ ಒಂದು ರೋಡ್ ಮ್ಯಾಪ್ ಅಥವಾ ಒಂದು ಲೇಔಟ್ ಕ್ರಿಯೇಟ್ ಮಾಡಿದ್ರೆ ಮನಸ್ಸಿಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಈ ಲಾಜಿಕಲ್ ಮೈಂಡ್ ಏನಂತೀವಿ ಅದಕ್ಕೆ ಅರ್ಥ ಮಾಡ್ಕೊಳ್ಳೋದು ಸುಲಭ. ಹಾಗಾಗಿ ಇದೆಲ್ಲ ನಂಬರ್ಗಳನ್ನ ನಾವು ಹೇಳ್ತಾ ಹೋಗ್ತೀವಿ. ಆದ್ರೆ ನೀವು ಪ್ರಕೃತಿ ಜೊತೆ ಕನೆಕ್ಟ್ ಆಗೋದಕ್ಕೆ 1 ಸೆಕೆಂಡ್ ಕಣ್ಣು ಮುಚ್ಚಿ 1 ಸತಿ ಹೋ ಪೋನೋ ಹೇಳಿದ್ರೆ ಪ್ರಕೃತಿ ಕನೆಕ್ಟ್ ಆಗ್ಬಿಡ್ತೀರಾ. ಸೊ ಡೈರೆಕ್ಟ್ ಆಗಿ ಈ ಮಾಧ್ಯಮದ ಹತ್ರ ನೀವು ಇಷ್ಟೊಂದು ಪ್ರಶ್ನೆಗಳು ಕೇಳೋದು ಒಂದು ಕಷ್ಟಪಡೋ ಬದಲು, ನೀವು ನಾನು ಹೇಳ್ಕೊಟ್ಟಿರೋ ವಿಷಯಗಳನ್ನ ಅಭ್ಯಾಸ ಮಾಡೋದಕ್ಕೆ ಶುರು ಮಾಡಿ. ಬರೀ ನಿಮ್ಗೆ ಏನು ಅರ್ಥ ಆಗ್ಬೇಕಾಗಿಲ್ಲ, ಹೋ ಪೋನೋ ಬೇಸಿಕ್ ಅರ್ಥ ಆಗಿದೆ, ಅದನ್ನ ಮಾಡ್ತಾ ಹೋಗಿ. ನಿಮಗೆ ಪ್ರಕೃತಿಯಿಂದಾನೇ ಉತ್ತರಗಳು ಸಿಗೋದಕ್ಕೆ ಶುರು ಆಗುತ್ತೆ. ಹೇಗೆ ಉತ್ತರ ಅಲ್ಲ, ಸಮಸ್ಯೆ ಪರಿಹಾರನೇ ಸಿಗುತ್ತೆ. ಆದ್ರೆ ಅಭ್ಯಾಸನೇ ಮಾಡದೆ ಬರೀ ಪ್ರಶ್ನೆಗಳಲ್ಲೇ ನಾವು ಸಿಕ್ಕಾಕೊಂಡಿದ್ರೆ, ಯಾಕಂದ್ರೆ ನಮಗ್ ಪ್ರಶ್ನೆ ಕೇಳೋ ಅಭ್ಯಾಸ ಇದ್ಬಿಟ್ರೆ ಇನ್ನಷ್ಟು ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ನಾನು ಹಣಕ್ಕೆ ಕೇಳಿದ್ರೆ ಬಾಂಧವ್ಯಕ್ಕೆ ಕೇಳ್ತಾರೆ, ಬಾಂಧವ್ಯಕ್ಕೆ ಹೇಳಿದ್ರೆ ಆರೋಗ್ಯಕ್ಕೆ ಕೇಳ್ತಾರೆ, ಸರ್ ಇದಕ್ಕೆ ಹೋ ಪೋನೋ ಸರ್ ಅದಕ್ಕೆ ಹೋ ಪೋನೋ. ಅದೆಲ್ಲ ನಾನು ಮಾಡಲ್ಲ ಅಂತಿಲ್ಲ, ಬಟ್ ಈ ಒಂದು ಏನು ಸೂಕ್ಷ್ಮತೆ ಇದೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಎಲ್ಲದಕ್ಕೂ ನಾನು ವಿಡಿಯೋಗಳನ್ನ ನಿಧಾನಕ್ಕೆ ಒಂದೊಂದಾಗಿ ಮಾಡ್ತಾ ಹೋಗ್ತೀನಿ ಖಂಡಿತ. ಆದ್ರೆ ಈ ಸೂಕ್ಷ್ಮತೆನ ನೆನ್ಪಿಟ್ಕೊಳ್ಳಿ. ಏನು ನಿಮಗೆ ಅರ್ಥ ಆಗಿದೆ ಅದನ್ನ ಅಭ್ಯಾಸ ಮಾಡ್ತಾ ಹೋಗಿ. ನಾನು ಹೇಳ್ತೀನಿ, ಅಲ್ಲೇ ಮ್ಯಾಜಿಕ್ ಇರೋದು. ನಾನು ನಿಮ್ ತರಾನೇ ಇದ್ದಿದ್ರಿಂದ ನನಗೆ ಇದು ಅರ್ಥ ಆಗ್ತಿದೆ. ಯಾಕಂದ್ರೆ ನಾನು ಇಂಜಿನಿಯರು, ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಮ್ಯಾಥ್ಸ್ ಅಲ್ಲಿ 100ಕ್ಕೆ 100 ತೆಗ್ದವನ್ ನಾನು. ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಇಂಜಿನಿಯರಿಂಗ್ ಅಲ್ಲಿ ಟಾಪರು. ಇದೆಲ್ಲ ಆಗಿದ್ದು ಬಂದಿದ್ರಿಂದ ಪ್ರಶ್ನೆಗಳು ಹೆಂಗ್ ಬರೋದು ಅಂದ್ರೆ, ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹುಡುಕ್ತಾ 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 6 ವರ್ಷ ಆಯ್ತು ನನಗೆ ನನ್ನ ಮೇಲೆ, ಈ ಪ್ರಕೃತಿಯ ಮೇಲೆ ಸಂಪೂರ್ಣ ನಂಬಿಕೆ ಬರೋದಕ್ಕೆ. ಆದ್ರೆ ಏನಕ್ಕೆ ನಂಬಿಕೆ ಬಂತು ಅಂದ್ರೆ ಈ ವಿಷಯ ಅರ್ಥ ಆಯ್ತು. ಪ್ರಶ್ನೆಗಳು ಕೇಳ್ತಾ ಇದ್ರೆ ಅದಕ್ಕೆ ಕೊನೆನೇ ಇಲ್ಲ. ಉಪೇಂದ್ರ ಅವರು ಯಾವಾಗ್ಲೂ ಹೇಳ್ತಾರಲ್ಲ, ಯೋಚನೆ ಮಾಡಿ 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 ಮಾಡಿನೇ ಹೇಳ್ತಿರೋದು, ಯೋಚನೆ ಮಾಡ್ಬೇಡ, ಅಭ್ಯಾಸ ಮಾಡು. ಇದು ಹೆಂಗಾಗತ್ತೆ, ಅದ್ ಹೇಗಾಗುತ್ತೆ, ಇದು ಹೇಗ್ ವರ್ಕ್ ಆಗುತ್ತೆ, ಅದು ಹೇಗ್ ವರ್ಕ್ ಆಗುತ್ತೆ, ಇದ್ರಲ್ಲಿ ಹೇಗೆ ಯೂಸ್ ಮಾಡ್ಬೋದು, ಅದ್ರಲ್ಲಿ ಹೇಗೆ ಯೂಸ್ ಮಾಡ್ಬೋದು, ಅಲ್ಲೇ ಸಿಕ್ಕಾಕೊಂಡಿದ್ರೆ ರಿಸಲ್ಟ್ಸ್ ನೋಡೋದಕ್ಕಾಗಲ್ಲ. ಯೋಚನೆನ ಸ್ವಲ್ಪ ಕಡಿಮೆ ಮಾಡಿ, ಏನ್ ಗೊತ್ತಾಗಿದೆಯೋ, ಏನ್ ಅರ್ಥ ಆಗಿದೆಯೋ ಹೋ ಪೋನೋನ ಬಳಸ್ಕೊಳ್ಳಿ. ಅಥವಾ ಜಸ್ಟ್ ನಾನು ಅಫರ್ಮೇಶನ್ಸ್ ಹೇಳಿದೀನಿ, ಅಫರ್ಮೇಶನ್ಸ್ ನ ಮಾಡ್ತಾ ಹೋಗಿ. ನಂಬಿ ಖಂಡಿತ ಆಗುತ್ತೆ ಅನ್ನೋ ಒಂದು ನಂಬಿಕೆನಲ್ಲಿ ಆಗೋಗಿದೆ ಅನ್ನೋ ಒಂದು ದೃಶ್ಯೀಕರಣ ಮಾಡ್ಕೊಂಡು ನೀವು ಅಫರ್ಮೇಶನ್ಸ್ ಮಾಡ್ತಾ ಹೋಗಿ. ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್ ಹೇಳ್ಕೊಟ್ಟೆ, ಅದನ್ನ ಮಾಡಿ. ಇದೆಲ್ಲವೂ ಅದ್ಭುತವಾದ ತಂತ್ರಜ್ಞಾನಗಳು. ಆದ್ರೆ ಇದನ್ನ ಜನ ಬಳಸ್ಕೊಳ್ಳೋದೇ ಇಲ್ಲ. ಮತ್ತೆ ಬರ್ತಾರೆ, ಸರ್ ಇದು ಹೇಗ್ ಮಾಡ್ಬೋದು ಸರ್, ಇದಕ್ಕೇನ್ ಪರಿಹಾರ ಸರ್. ಇನ್ನೊಂದು ಅದ್ಭುತವಾದ ವಿಷಯ ಹೇಳಿದ್ರು ನಮ್ ಗುರುಗಳು, ಪ್ರಶ್ನೆಗಳ ಬುದ್ಧಿವಂತಿಕೆಯಿಂದ ಪ್ರಶ್ನೆ ಕೇಳಬೇಡಿ, ಬುದ್ಧಿವಂತ ಪ್ರಶ್ನೆಗಳನ್ನ ಕೇಳಿ. ಬುದ್ಧಿವಂತಿಕೆಯಿಂದ ಪ್ರಶ್ನೆ ಏನು ಅಂದ್ರೆ, ನಮ್ಮ ಈ ನಾಲೆಡ್ಜ್ ಇನ್ನೂ ಜಾಸ್ತಿ ತಿಳ್ಕೋಬೇಕು, ಇನ್ನೂ ಜಾಸ್ತಿ ತಿಳ್ಕೋಬೇಕು ಅಂತ ಬುದ್ಧಿವಂತರು, ಬಹಳ ಬುದ್ಧಿವಂತರು ಇನ್ನೂ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಆದ್ರೆ ನಾನು ಹೇಳ್ದಂಗೆ ಅವ್ರ ಪ್ರಶ್ನೆಗಳಲ್ಲೇ ತಗಲಾಕೊಂಡ್ ಬಿಡ್ತಾರೆ. ಜೊತೆಗೆ ಸಮಸ್ಯೆಗಳ ಮೇಲೆ ಪ್ರಶ್ನೆಗಳಿರುತ್ತೆ. ಈ ಹಣದ ಸಮಸ್ಯೆನ ನಾನು ಹೇಗ್ ಬಗೆಹರಿಸ್ಕೋಬೇಕು, ಈ ಅತ್ತೆ ಜೊತೆ ಇರೋ ಸಮಸ್ಯೆನ ಹೇಗ್ ಬಗೆಹರಿಸ್ಕೋಬೇಕು, ಈ ಡೈವರ್ಸ್ ಸಮಸ್ಯೆಗೆ ಏನ್ ಪರಿಹಾರ. ನೋಡಿ, ನಮ್ಮ ಜೀವನದಲ್ಲಿ ಎಮೋಷನಲ್ ಪ್ಯಾಟರ್ನ್ಸ್ ಅಂತ ಇದೆ. ಇದೆಲ್ಲ ಪ್ಯಾಟರ್ನ್ ಗಳಾಗಿ ನಮ್ಮ ಒಳಗ್ ಸೇರ್ಕೊಂಡಿರೋದ್ರಿಂದ, ನಾನು ಒಂದು ಸಮಸ್ಯೆನ ಬಗೆಹರಿಸಿದ್ರೆ ಇನ್ನೊಂದ್ ಕಡೆ ಸಮಸ್ಯೆ ಬರುತ್ತೆ. ಒಂದು ಹಣಕಾಸಿನ ಸಮಸ್ಯೆನ ನಾನು ಸರಿ ಮಾಡಿ ಎಲ್ಲ ಆ ಸಾಲ ಏನಿದೆಯೋ ಅದನ್ನ ತೀರಿಸಿ ಸ್ವಲ್ಪ ರಿಲ್ಯಾಕ್ಸ್ ಆಗಕ್ಕಿಲ್ಲ, ಇನ್ನೆಲ್ಲೋ ಸಾಲ ಆಗುತ್ತೆ. ಇದು ಪ್ಯಾಟರ್ನ್ ಮತ್ತೆ 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 ರಿಪೀಟ್ ಆಗ್ತಾ ಇರುತ್ತೆ. ಹಾಗಾಗಿ ಒಂದು ಬುದ್ಧಿವಂತಿಕೆಯ ಪ್ರಶ್ನೆ ಏನು ಅಂದ್ರೆ, ಹಣಕಾಸಿನ ಬಗ್ಗೆ ನನ್ನ ನಂಬಿಕೆಗಳನ್ನ ನಾನು ಹೇಗೆ ಬದಲಾಯಿಸ್ಕೊಳ್ಳೋದು, ಹಣಕಾಸಿನ ಬಗ್ಗೆ ನನಗಿರೋ ಕಂಡೀಷನಿಂಗ್ ನ ಹೇಗೆ ನಾನು ಹೀಲ್ ಮಾಡ್ಕೊಳ್ಳೋದು. ಹಣಕಾಸಿನ ಬಗ್ಗೆ ನನಗೆ ಆಂಕರ್ಸ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಎಲ್ಲ ಇನ್ನೂ ಹೋಗ್ತಾ ಹೋಗ್ತಾ ನಾನು ವಿಡಿಯೋಗಳನ್ನ ಮಾಡ್ತೀನಿ. ನಮ್ಗೆ ಏನೆಲ್ಲ ಆಂಕರ್ಸ್ ಆಗ್ಬಿಟ್ಟಿದೆ. ಒಂದು ಸತಿ ಹಣ ಬರುತ್ತೆ, ಆ ಹಣದ ಜೊತೆನೆ ಒಂದು ಕಾಯಿಲೆ ಬರುತ್ತೆ. ಅದು ಬಂದಿದ್ದೆ ನಮ್ಮ ಮನ್ಸಲ್ಲಿ ಒಂದು ಆಂಕರ್ ಆಗ್ಬಿಡುತ್ತೆ. ಹಣ ಬಂದ್ರೆ ಕಾಯಿಲೆ ಬಂದ್ಬಿಡುತ್ತೆ, ಹಣವೂ ಬೇಡ ಕಾಯಿಲೆನೂ ಬೇಡ ಅಂತ. ಅವ್ರಿಗೆ ಹಣನೇ ಬರಲ್ಲ, ಆರೋಗ್ಯವಾಗಿರ್ತಾರೆ, ಹಣನೇ ಬರಲ್ಲ. ಅವರು ಜೀವನ ಇಡೀ ಆರೋಗ್ಯ ಇದೆ ಅಂತ ಅಂದ್ಕೊಳ್ತಾ ಇರ್ತಾರೆ. ಆದ್ರೆ ಹಣವಂತರಾಗೋದಕ್ಕೆ ಆಗದೇ ಇಲ್ಲ. ಯಾಕಂದ್ರೆ ಆಂಕರ್ ಇದು ಕಾನ್ಶಿಯಸ್ ಅಲ್ಲ, ಸಬ್ ಕಾನ್ಶಿಯಸ್ ಅಲ್ಲಿ ಈ ತರ ಆಗಿರುತ್ತೆ. ಸೊ ಇದನ್ನೆಲ್ಲ ನಾವು ಹೇಗೆ ಸರಿ ಮಾಡ್ಕೊಂಡು ನಮ್ಮನ್ನ ನಾವು ಹೇಗೆ ಇವಾಲ್ವ್ ಮಾಡ್ಕೊಳ್ಳೋದು. ಸಮಸ್ಯೆಗೆ ಪರಿಹಾರ ಹುಡುಕ್ತಾ ಇಲ್ಲ, ನಮ್ಮನ್ನ ನಾವು ಅಪ್ಗ್ರೇಡ್ ಮಾಡ್ಕೊಳ್ತಾ ಇದೀವಿ.
ಆ ತರ ಪ್ರಶ್ನೆಗಳನ್ನ ನೀವು ಕೇಳಿದಷ್ಟು ಸರ್ ನನ್ನ ಹಣದ ನಂಬಿಕೆಗಳನ್ನ ನಾನು ಹೇಗೆ ಇನ್ನೂ ಹೆಚ್ಚು ಸೂಪರ್ ಮಾಡ್ಕೊಳ್ಳೋದು, ಪ್ರಗತಿ ಪರವಾಗಿ ಮಾಡ್ಕೊಳ್ಳೋದು, ಅಭಿವೃದ್ಧಿ ಪರವಾಗಿ ಮಾಡ್ಕೊಳ್ಳೋದು ಅಂತ ಕೇಳ್ತಾ ಹೋದಾಗ ನಿಮಗೆ ಸಮಸ್ಯೆಗಳನ್ನ ನೀವು ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಿಲ್ಲ. ಯಾಕಂದ್ರೆ ಒಂದ್ ಸಮಸ್ಯೆ ಹೋದ್ರೆ ಇನ್ನೊಂದು ಸಮಸ್ಯೆ ಬಂದೇ ಬರುತ್ತೆ, ಅದೇ ಜೀವನದ ಒಂದು ವೈಖರಿ. ಸೊ ನಾವು ಈಗ ನಮ್ಮ ಸಮಸ್ಯೆಗಳಿಗೆ ನಾವು ಸಮಸ್ಯೆ ಅಂತ ಆ ಪದಕ್ಕೆ ಅರ್ಥ ಇಲ್ಲ. ಆಕ್ಚುಲಿ ಲೀಡರ್ಸ್ ಯಾರಿರ್ತಾರೆ ಅವ್ರಿಗೆ ಸಮಸ್ಯೆ ಅಂತ ಹೇಳಲ್ಲ, ಅದನ್ನ ಅವ್ರು ಚಾಲೆಂಜಸ್ ಅಂತಾರೆ. ಚಾಲೆಂಜ್ ಕೊಡು, ಚಾಲೆಂಜ್ ಒಂದು ಕೊಟ್ಟೆ ನಾನು ಸಾಲ್ವ್ ಮಾಡಿದೆ, ಇನ್ನೊಂದು ಚಾಲೆಂಜ್. LKG ಎಕ್ಸಾಮ್ ಬರ್ದೆ, ಯು ಕೆ ಜಿ ಮುಗಿಸ್ದೆ, ಫಸ್ಟ್ ಸ್ಟ್ಯಾಂಡರ್ಡ್. ಈ ತರ ಓದ್ತಾ 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 ಬೆಳಿತಾ ಇರ್ತೀವಲ್ಲ, ಆ ತರ ಚಾಲೆಂಜ್ ಗಳು ಕೊಡ್ತಾ 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 ನಾನು ಅದನ್ನ ಲೈಕ್ ಸಾಲ್ವ್ ಮಾಡ್ತಾ 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 ನಾನ್ ಜೀವನದಲ್ಲಿ ಬೆಳಿತಾ ಹೋಗ್ತೀನಿ. ಸೊ ಲೀಡರ್ಸ್ ಆ ತರ ನೋಡ್ತಾರೆ. ಸೊ ಈ ಒಂದು ವಿಷಯನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಪ್ರಶ್ನೆ ಬಂದಾಗ ಏನ್ ಮಾಡ್ತೀರಾ? ವಿಹಾನ್ ಅವರು ಹೇಳಿದ್ದಾರೆ, ಪ್ರಶ್ನೆ ಬಂದಾಗ ವಿಡಿಯೋಗೆ ವಾಪಸ್ ಹೋಗ್ತೀನಿ, ವಿಡಿಯೋನಲ್ಲಿ ಹೇಳಿರೋದನ್ನ ಕೇಳಿಸ್ಕೊಳ್ತೀನಿ, ಮತ್ತೆ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಪ್ರಶ್ನೆನ ಆಮೇಲೆ ಕೇಳೋದ್ರಲ್ಲಿ ಏನು ತಪ್ಪೇ ಇಲ್ಲ. ಬಂದ್ ಕಮೆಂಟ್ ಅಲ್ಲಿ ಹಾಕಿ, ಗೂಗಲ್ ಫಾರ್ಮ್ ಅಲ್ಲಿ ಫಿಲ್ ಮಾಡಿ, ಖಂಡಿತ ಮಾಡಿ. ಬಟ್ ಪ್ರಾಕ್ಟೀಸ್ ಮಾಡೋದನ್ನ ಮರಿಬೇಡಿ. ಪ್ರಶ್ನೆ ಬಂದಾಗ ಫಸ್ಟ್ ಪ್ರಾಕ್ಟೀಸ್, ಆಮೇಲೆ ಪ್ರಶ್ನೆ. ಇದು ಕ್ಲಿಯರ್ ಆಯ್ತು ಅನ್ಸುತ್ತೆ. ಸೊ ಇವತ್ತಿನ ಕೆಲವು ಪ್ರಶ್ನೆಗಳನ್ನ ನಾನು ಇಮಿಡಿಯೇಟ್ ಆಗಿ ಆನ್ಸರ್ ಮಾಡ್ತೀನಿ. ಸ್ವಲ್ಪ ಓಕೆ. ಒಬ್ರು ನನ್ನ ಜೀವನದಲ್ಲಿ ಮದುವೆ ಆಗಿ 6 ತಿಂಗಳಲ್ಲೇ ನನಗೆ ಡೈವರ್ಸ್ ಆಯ್ತು. ಆ ಈ ಏನೋ ಸಮಸ್ಯೆಗಳನ್ನೆಲ್ಲ ಹೇಳಿದ್ದಾರೆ. ಏನಕ್ಕದು ಬಂತು, ನನಗೆ ಏನಕ್ಕದು ಬಂತು, ಹೇಗೆ ಇದನ್ನ ಹ್ಯಾಂಡಲ್ ಮಾಡೋದು ಅಂತ ಕೇಳಿದ್ದಾರೆ. ಇವ್ರ ಹೆಸರು ಕೀರ್ತಿ. ಕೀರ್ತಿ ಅಂತ ಇಟ್ಕೊಳ್ಳೋಣ, ನನ್ನ ನಿಜವಾದ ಹೆಸರು ಕೀರ್ತಿನೇ. ಸೊ ಗೆಳೆಯರೆ, ಎಷ್ಟೊಂದ್ ಸರ್ತಿ ನಮಗ್ ಗೊತ್ತಿರಲ್ಲ ಏನನ್ನೋದು ಬ್ಲೆಸ್ಸಿಂಗ್ ಅಂದ್ರೆ ಆಶೀರ್ವಾದ ಈ ರೀತಿ ಸಮಸ್ಯೆಗಳ ಮುಖಾಂತರ, ಸಮಸ್ಯೆಗಳ ರೂಪದಲ್ಲಿ ಬರುತ್ತೆ. ನಾನು ವರ್ಜಿನ್ ವೈಶಾಲಿ 30+ ಓನ್ಲಿ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಆ ಶಾರ್ಟ್ ಫಿಲ್ಮ್ ಶೂಟಿಂಗ್ ಅಲ್ಲಿ ಫಸ್ಟ್ ಲೊಕೇಶನ್ ಏನ್ ಹೋಗಿದ್ವಿ, ಅಲ್ಲಿ ನಮ್ಮನ್ನ ಸೆಟ್ ಇಂದ ಒಂಥರ ಜಗಳ ಮಾಡ್ಕೊಂಡು ತಪ್ಪಿಸ್ಕೊಂಡು ಬರೋ ರೇಂಜ್ಗೆ ನಾವು ಅಲ್ಲಿಂದ ಓಡ್ ಬರ್ಬೇಕಾಯ್ತು ಸೆಟ್ ಇಂದ. ನಾನು ಎಷ್ಟೋ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಆ ಸೆಟ್ಗೆ ಲೊಕೇಶನ್ಗೆಲ್ಲ ದುಡ್ಡು ಕೊಟ್ಟು ಎಷ್ಟೊಂದು ಐಟಮ್ಸ್ನೆಲ್ಲ ತರಿಸಿ ಶೂಟಿಂಗ್ ಮಾಡ್ಬೇಕು ಅಂತ ಹೋಗಿರೋ ಜಾಗದಲ್ಲಿ 2ನೇ ರಾತ್ರಿ ನಾವು ಶೂಟ್ ಮಾಡ್ತಿರ್ಬೇಕಾದ್ರೆ ಯಾವ ಮಟ್ಟಕ್ಕೆ ಸಮಸ್ಯೆ ಆಗೋಯ್ತು ಅಂದ್ರೆ, ಅವರು ಬೀಗ ಹಾಕಿ ನಮ್ಮನ್ನ ಅಲ್ಲೇ ಲಾಕ್ ಮಾಡ್ತೀವಿ ಅಂತ ಅವರು, ನಾವು ಓಡ್ಕೊಂಡು ಬರ್ಬೇಕಾಯ್ತು. ಆ ತರ ಒಂದು ಸಮಸ್ಯೆನಲ್ಲಿ ಸಿಕ್ಕಾಕೊಂಡಿದ್ವಿ. ಆದ್ರೆ ಆ ಟೈಮಲ್ಲಿ ನಾನು ಈ ಆಕರ್ಷಣೆ ನಿಯಮನೆಲ್ಲ ಅರ್ಥ ಮಾಡ್ಕೊಂಡಿರೋದ್ರಿಂದ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಾನು ಸ್ವಲ್ಪ ತಾಳ್ಮೆಯಿಂದ ಆಗೇನೆಲ್ಲ ನಾನು ಸರಿಗ್ ಮಾಡ್ಬೋದು ಅದನ್ನ ಮಾಡ್ತಾ ಹೋದೆ. ಆಮೇಲೆ ಆ ಫಿಲಿಂ ಆಯ್ತು, ಅದಕ್ಕೆ ಒಂದು ನ್ಯಾಷನಲ್ ಲೆವೆಲ್ ರೆಕಗ್ನಿಷನ್ ಸಿಕ್ತು ನನಗೆ. 75 ಕ್ರಿಯೇಟಿವ್ ಮೈಂಡ್ಸ್ ಆಫ್ ಟುಮಾರೋ ಅಂತ ನನ್ನ ಗುರುತಿಸಿದ್ರು, ಲೈಕ್ ರಾಷ್ಟ್ರೀಯ ಮಟ್ಟದಲ್ಲಿ. ಮತ್ತೆ ಒಂದು ಇಂಟರ್ನ್ಯಾಷನಲ್ ರೆಕಾರ್ಡ್ ಬಂತು. ಅದರ ಬಗ್ಗೆ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡಿದೀನಿ ಅನ್ಸುತ್ತೆ. ಅದೆಲ್ಲ ಆಗಿದ್ದಕ್ಕೆ ಕಾರಣ ಅಲ್ಲಿಂದ ನಮ್ಮನ್ನ ಓಡಿಸಿದ್ದೆ. ಅಲ್ಲೇ ನಾವು ಮಾಡಿದ್ದಿದ್ರೆ ಅದೆಲ್ಲ ಮಾಡಕ್ ಆಗ್ತಿರ್ಲಿಲ್ಲ, ಫಿಲಿಮೇ ಆಗ್ತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆ ಪರ್ಫೆಕ್ಟ್ ಟೈಮಲ್ಲಿ ಆ ಸಮಸ್ಯೆ ಬಂದಿದ್ರಿಂದ ನನ್ಗೆ ಎಷ್ಟೊಂದು ಹೆಲ್ಪ್ ಆಯ್ತು. ಇದು ನನಗೆ ಅವತ್ತೇ ಗೊತ್ತಿರಲಿಲ್ಲ. ಆ ಸಮಯದಲ್ಲಿ ನನಗೂ ಬೇಜಾರಾಗಿತ್ತು, ಸ್ವಲ್ಪ ಏನಿಗೆ ಹೀಗಾಗೋಯ್ತಲ್ಲ ಅಂತೆಲ್ಲ ಅನ್ಸಿತ್ತು. ಆದ್ರೆ ಮುಂದಕ್ಕೆ ಆ ಸಮಸ್ಯೆ ಸಂಪೂರ್ಣವಾಗಿ ಒಂದು ಬ್ಲೆಸ್ಸಿಂಗ್, ಆಶೀರ್ವಾದ ಆಗೋಯ್ತು. ಸೊ ಹಾಗಾಗಿ ಈ ಡೈವರ್ಸ್ ಬಂತು ಅಂತ ನೀವು ದುಃಖ ಪಡಬೇಕಾಗಿಲ್ಲ. ಅದು ಏನ್ ಕಾರಣ ಅಂತ ಹುಡ್ಕೋದಕ್ಕೂ ಆ ಪ್ರಶ್ನೆ ನಾನು ಹೇಳಿದ್ನಲ್ಲ, ಆ ಪ್ರಶ್ನೆನಲ್ಲೇ ನಮಗ್ ಸಮಸ್ಯೆ ಇದೆ. ಏನಕ್ಕೆ ನನ್ನ ಜೊತೆ ಹೀಗಾಗ್ತಿದೆ ಅಂತ ನೀವು ಕೇಳಿದ್ರೆ ಇನ್ನಷ್ಟು ಬೇಜಾರಾಗುತ್ತೆ. ಅದ್ರ ಬದಲು ಇದರಿಂದ ನಾನು ಹೇಗೆ ನನ್ನನ್ನ ನಾನು ಇನ್ನೂ ಇವಾಲ್ವ್ ಮಾಡ್ಕೋಬಹುದು, ನನ್ನನ್ನ ನಾನು ಇನ್ನೂ ಬೆಳೆಸ್ಕೋಬಹುದು, ನಾನು ಹೇಗೆ ಆ ನನ್ನ ಜೀವನದಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗೋದು, ಈ ರೀತಿ ಆ ಪ್ರಶ್ನೆಯಿಂದ, ಆ ಒಂದು ಸಮಸ್ಯೆಯಿಂದ ನೀವು ಹೇಗೆ ಬೆಳಿಬೋದು ಅಂತ ನೀವು ಯೋಚಿಸ್ತಾ ಹೋದಾಗ ನಿಮಗೆ ಬಹಳಷ್ಟು ಬೇರೆ ಬೇರೆ ರೀತಿಯ ಅವಕಾಶಗಳು ಹುಟ್ಕೊಳ್ತಾ ಹೋಗುತ್ತೆ. ಅಂಡ್ ಈ ಆಕರ್ಷಣೆಯ ನಿಯಮವನ್ನೇ ಬೆಳೆಸ್ಕೊಂಡು ನೀವು ಮತ್ತೆ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿನ ಪಡ್ಕೋಬಹುದು. ಆದ್ರೆ ನೀವು ಕೇಳೋ ಪ್ರಶ್ನೆಗಳು ಬಹಳ ಮ್ಯಾಟರ್ ಆಗುತ್ತೆ. ಇದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಆದ್ರೆ ಸದ್ಯಕ್ಕೆ ನಾನು ಹೇಳೋದಿಷ್ಟೇ, ಹೋಪೋನೋಪೋನೋ ಮಾಡ್ತಾ ಹೋಗಿ. ಖಂಡಿತ ಹೋಪೋನೋಪೋನೋ ನಿಮ್ಮ ಆ ಡಿವೋರ್ಸ್ ಆಗಿದ್ರಿಂದ ನಿಮ್ಮಲ್ಲಿ ಏನೆಲ್ಲ ಭಾವನೆಗಳು ಬರ್ತಾ ಇದೆ, ಭಯ ಆಗಿರ್ಬೋದು, ಆತಂಕ ಆಗಿರ್ಬೋದು, ಅವ್ರ ಮೇಲೆ ಬೇಜಾರಾಗಿರ್ಬೋದು, ನಿಮ್ಮ ಮೇಲೆ ನಿಮಗೆ ಬೇಜಾರಾಗಿರ್ಬೋದು, ಆ ಎಲ್ಲಾ ಫೀಲಿಂಗ್ಸ್ಗೆ, ಭಾವನೆಗಳಿಗೆ ಹೋಪೋನೋಪೋನೋ ಮಾಡ್ತಾ ಹೋಗಿ. ಮತ್ತೆ ಇನ್ನೊಂದು ಅದ್ಭುತವಾದ ವಿಷಯ,
ಈ ತರ ಸಮಸ್ಯೆಗಳಿದ್ದಾಗ ಇದನ್ನ ನಾನು ಒಂದು ವಿಡಿಯೋನಲ್ಲಿ ಸಣ್ಣದಾಗಿ ಹೇಳಿ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಅದು ಒಂದು ಸೀರಿಯಸ್ ಸಮಸ್ಯೆನೆ. ಒಂದು ಹುಡುಗಿಗೆ ಮದುವೆ ಆಗಿ 6 ತಿಂಗಳಲ್ಲೇ ಈ ತರ ಆದಾಗ ಅದು ಒಂದು ದೊಡ್ಡ ಸಮಸ್ಯೆ. ಇಂಥವ್ರಿಗೆ ಸ್ವಲ್ಪ ನಾನು ಅವ್ರ ಜೊತೆ ವೈಯಕ್ತಿಕವಾಗಿ ಮಾತಾಡಿ ಅವ್ರಿಗೆ ಏನೆಲ್ಲ ನನ್ನ ಕಡೆಯಿಂದ ಹೆಲ್ಪ್ ಆಗ್ಬೋದೋ ಅದನ್ನೆಲ್ಲ ನಾನು ಅವ್ರಿಗೆ ಕೋಚಿಂಗ್ ಕೊಡಬೇಕು. ಅವ್ರಿಗೆಲ್ಲ ಸ್ವಲ್ಪ ಅದು ಒಂದಿನದಲ್ಲಿ ಈ ತರ ಒಂದು ಮಾತಲ್ಲಿ ಅದನ್ನ ಬದಲಾಯಿಸೋದಕ್ಕಾಗಲ್ಲ. ಸೊ ಸ್ವಲ್ಪ ಸೆಷನ್ಸ್ ತಗೋಬೇಕಾಗತ್ತೆ. ಹಾಗಾಗಿ ನಾನು ವೃತ್ತಿಪರವಾಗಿ ನಾನೊಬ್ಬ ಫಿಲ್ಮ್ ಮೇಕಿಂಗ್ ಕೋಚ್. ಅದನ್ನ ನಾನು ಆಲ್ ಓವರ್ ಇಂಡಿಯಾ ಹೇಳ್ಕೊಡ್ತೀನಿ. ಆದ್ರೆ ಕನ್ನಡಿಗರಿಗೆ ಮಾತ್ರ ಕನ್ನಡದಲ್ಲಿ ಲೈಫ್ ಕೋಚಿಂಗ್ ಕೂಡ ಮಾಡೋಣ. ಅವ್ರಿಗೆ ಲೈಫ್ ಕೋಚಿಂಗ್ ಅಲ್ಲಿ ನಾನು ಏನೆಲ್ಲ 4 ಲಕ್ಷ ಕೊಟ್ಟು ಏನೆಲ್ಲ ಟೂಲ್ಸ್ ಕಲ್ತಿದ್ದೀನೋ, ಮತ್ತೆ ನನ್ನ ಒಂದು ಜೀವನದಲ್ಲಿ ಆದ ಅನುಭವಗಳ ಒಂದು ಮಿಶ್ರಣದೊಂದಿಗೆ ಅದನ್ನ ಇಲ್ಲಿ ನಮ್ಮ ಜನಕ್ಕೆ ತಲುಪಿಸೋಣ ಅನ್ನೋ ಒಂದು ಉದ್ದೇಶದಿಂದ ಲೈಫ್ ಕೋಚಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫ್ರೀ ಆಗಿ ಮಾಡಕ್ಕಾಗಲ್ಲ, ಯಾಕಂದ್ರೆ ಸಮಯನೂ ತುಂಬಾ ಮುಖ್ಯ. ಮತ್ತೆ ದುಡ್ಡು ಕೊಟ್ಟು ಬಂದಾಗ ನಿಮ್ಗೂ ಆ ಒಂದು ಸೀರಿಯಸ್ನೆಸ್ ಇರುತ್ತೆ. ಅದನ್ನ ನೀವು ಚೆನ್ನಾಗಿ ಮಾಡ್ತಾ ಹೋಗ್ತೀರ. ನಾನು ಹೇಳಿದ್ನಲ್ಲ, ಪ್ರಶ್ನೆಗಳನ್ನ ಕೇಳೋದ್ ನಿಲ್ಸಿ ನೀವು, ಯಾಕಂದ್ರೆ ಪ್ರಶ್ನೆ ಕೇಳ್ತಾ ಇದ್ರೆ ನನಗೆ ಜಾಸ್ತಿ ದುಡ್ಡು ಬರ್ತಾ ಇರುತ್ತೆ. ನೀವು 10 ಸಿಟ್ಟಿಂಗ್ ನನ್ನ ಜೊತೆ ಕೂತ್ಕೊಂಡು 1 ಅವರ್ 10 ಸತಿ, 1 ಅವರ್ ಅಲ್ಲ, ಒಂದು ಅರ್ಧ ಗಂಟೆ 3/4 ಗಂಟೆ ಅನ್ಕೊಂಡಿದೀನಿ. ಸೊ 3/4 ಗಂಟೆ ನನಗೆ 1,000 ಕೊಟ್ಟು ನನ್ನ ಜೊತೆ ಕೂತ್ಕೊಂಡು ಪ್ರಶ್ನೆಗಳೇ ಕೇಳ್ತಾ ಇದ್ರೆ ನನಗೆ ದುಡ್ಡು ಬರ್ತಾ ಇರುತ್ತೆ. ಆದ್ರೆ ನಿಮಗೆ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಆದ್ರೆ ನಾನು ಹೇಳೋ ವಿಷಯಗಳನ್ನ ನೀವು ಅಳವಡಿಸೋದಕ್ಕೆ ಶುರು ಮಾಡಿದ್ರೆ ನಿಮ್ಗೆ ಬೇಗ ಸೊಲ್ಯೂಷನ್ ಸಿಗುತ್ತೆ. ನನ್ಗೂ ನನ್ನ ಸಮಯಕ್ಕೆ ಒಂದು ಬೆಲೆ ಸಿಕ್ತು, ಒಂದು ಅವಕಾಶ ಸಿಕ್ತು ಯಾರಿಗೋ ಸರ್ವ್ ಮಾಡೋದಕ್ಕೆ ಅನ್ನೋ ಖುಷಿ ಸಿಗುತ್ತೆ. ಹಾಗಾಗಿ ಲೈಫ್ ಕೋಚಿಂಗ್ ಮಾಡೋದಕ್ಕೆ ಶುರು ಮಾಡಿದೀನಿ. ಅದರ ಲಿಂಕ್ ನ ಈ ವಿಡಿಯೋ ಕೆಳಗೆ ಆ ಪೇಜ್ದು ಹಾಕ್ತೀನಿ. ನೀವು ಅಲ್ಲಿ ಪೇಮೆಂಟ್ ಮಾಡಿ ನಮ್ಗೆ ಒಂದು ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿದ್ರೆ ನಿಮ್ಗೆ ಅಪಾಯಿಂಟ್ಮೆಂಟ್ ನಾವು ಕೊಡ್ತೀವಿ. ಸೊ ವೈಯಕ್ತಿಕವಾಗಿ ಕೆಲವು ವಿಷಯಗಳನ್ನ ಮಾತಾಡೋಣ. ಬಟ್ ಒಂದು ಬೇಸಿಕ್ ಲೆವೆಲ್ ಅಲ್ಲಿ ಹೇಳೋದಾದ್ರೆ ಹೋಪೋನೋಪೋನೋ ಮ್ಯಾಜಿಕ್ ಗೆಳೆಯರೆ. ನಿಮ್ಮ ಈ ಫೀಲಿಂಗ್ಸ್ ಭಾವನೆಗಳೆಲ್ಲ ಏನ್ ಬರುತ್ತೆ ಇದಕ್ಕೆ ಹೋಪೋನೋಪೋನೋ ಮಾಡ್ತಾ ಹೋಗಿ. ಮತ್ತೆ ಆ ಅದೇ ವ್ಯಕ್ತಿ ಜೊತೆ ಮತ್ತೆ ನೀವು ಒಂದಾಗಿ ಬಾಳ್ತೀರಾ ಅಥವಾ ಇನ್ಯಾರೋ ನಿಮ್ಮ ಜೀವನದಲ್ಲಿ ಬರ್ತಾರ, ಅದು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಯಾಕಂದ್ರೆ ಅದು ಪ್ರಕೃತಿಯ ಒಂದು ಆಟ ಏನಿದೆ, ಅದು ಪ್ರಕೃತಿನೇ ಆಡ್ಬೇಕು. ಸೊ ಹಾಗಾಗಿ ನಾನು ನಿಮಗೇನು ಹೇಳ್ತೀನಿ ಅಂದ್ರೆ, ನಿಮ್ಮ ಜೀವನದಲ್ಲಿ ಮತ್ತೆ ಸುಖ, ಶಾಂತಿ, ನೆಮ್ಮದಿ, ಪ್ರೀತಿ, ಆತ್ಮೀಯತೆ, ಗೌರವ ಎಲ್ಲವೂ ಸಿಕ್ಕಿದೆ. ನೀವು ಖುಷಿಯಾಗಿ ನಿಮ್ಮ ಜೀವನ ಸಂಗಾತಿ ಜೊತೆ ಒಂದು ಬೀಚ್ ನಲ್ಲಿ ಪಾರ್ಟಿ ಮಾಡ್ತಾ ಇದ್ದೀರಾ, ಎಂಜಾಯ್ ಮಾಡ್ತಿದ್ದೀರಾ, ಈ ತರ ಒಂದು ವಿಜುವಲೈಸ್ ಮಾಡ್ಕೊಳ್ಳಿ. ಆ ವ್ಯಕ್ತಿನೇ ವಿಜುವಲೈಸ್ ಮಾಡ್ಕೋಬೇಡಿ. ಪ್ರೀತಿಯಿಂದ ಯಾರೋ ನಿಮ್ ಜೊತೆ ಇದ್ದಾರೆ, ಅದ್ ಯಾರೋ ಅಂತ ನೀವು ಅಂದ್ಕೊಳಕ್ ಹೋಗ್ಬೇಡಿ. ಅದು ಪ್ರಕೃತಿ ಡಿಸೈಡ್ ಮಾಡ್ಲಿ. ಅದೇ ವ್ಯಕ್ತಿ ವಾಪಸ್ ಬರ್ತಾರ, ಇನ್ಯಾರೋ ಬರ್ತಾರ, ಅದ್ ನಮಗ್ ಗೊತ್ತಿಲ್ಲ. ಆದ್ರೆ ಒಂದು ಬೀಚ್ ನಲ್ಲಿ ಇದ್ದೀರಾ, ಮಗುನೂ ಇದೆ ಜೊತೆಗೆ, ನಿಮ್ಮ ಗಂಡನೂ ಇದ್ದಾರೆ, ತುಂಬಾ ನಿಮ್ಮ ಆತ್ಮೀಯತೆ ಇದೆ, ಒಂದು ಕೆಮಿಸ್ಟ್ರಿ ಇದೆ, ಮತ್ತೆ ಒಂದು ರೆಸ್ಪೆಕ್ಟ್ ಇದೆ, ಎಲ್ಲವೂ ಇದೆ ಅಲ್ಲಿ. ಸೊ ಆ ರೀತಿ ಒಂದು ಎಂಜಾಯ್ ಮಾಡ್ಕೊಂಡು ಪ್ರಾಬಬ್ಲಿ ನೀವು ಪಟಾಯಾನಲ್ಲೋ ಅಥವಾ ಮಾಲ್ಡೀವ್ಸ್ ಅಲ್ಲೋ ಎಲ್ಲೋ ಒಂದ್ ಕಡೆ ನೀವು ಮಜಾ ಮಾಡ್ತಿರೋ ತರ ವಿಜುವಲೈಸ್ ಮಾಡ್ಕೊಳ್ಳಿ. ಸೊ ಈ ತರ ನೀವು ಎಂಡ್ ರಿಸಲ್ಟ್ ಅನ್ನ ನೀವು ವಿಜುವಲೈಸ್ ಮಾಡ್ತಾ ಹೋದ್ರೆ ಅವರೇ ವಾಪಸ್ ಬರ್ಬೋದು ಅಥವಾ ಇನ್ಯಾರೋ ಅವ್ರಿಗಿಂತ ಬೆಟರ್ ಆಗಿ ಸಿಗ್ಬೋದು. ಸೊ ಆಕರ್ಷಣೆಯ ನಿಯಮವನ್ನ ಬುದ್ಧಿವಂತಿಕೆಯಿಂದ ಬಳಸ್ಕೊಂಡ್ರೇನೆ ನಿಮಗೆ ಪ್ರತಿಫಲ ಸಿಗುತ್ತೆ. ಮತ್ತೆ ಈ ನೆಗೆಟಿವ್ ಫೀಲಿಂಗ್ಸ್ ಅನ್ನೆಲ್ಲ ಸೋಪ್ ಹಾಕಿ ಕ್ಲೀನ್ ಮಾಡಬೇಕು. ಯಾವ ಸೋಪು? ಹೋಪೋನೋಪೋನೋ ಸೋಪು ಅಷ್ಟೇ. ಸರ್ ನಾನು ಅಡ್ವೊಕೇಟ್, ನನಗೆ ತುಂಬಾ ವರ್ಕ್ ಬರಬೇಕು, ತುಂಬಾ ಮನಿ ಅಟ್ರಾಕ್ಟ್ ಮಾಡಬೇಕು, ನನಗೆ ಮಂತ್ಲಿ 2000 ಅರ್ನ್ ಮಾಡೋದಕ್ಕೆ ಆಗ್ತಿಲ್ಲ, ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡ್ಬೇಕು ಸರ್. ಸೊ ದುಡ್ಡಿನ ಸಮಸ್ಯೆಗೆ ನಾನು ಹೇಳಿದ್ದೀನಿ ಮನಿ ಹೋಪೋನೋ, ಅದೇ ಹೇಳಿದ್ದು. ಆಲ್ರೆಡಿ ಸೊಲ್ಯೂಷನ್ ನಿಮ್ಮ ಹತ್ರ ಇದೆ. ನಾನು ಕೊಟ್ಟಿರೋ ಒಂದೊಂದು ಟೆಕ್ನಿಕ್ ನೀವು ಜಸ್ಟ್ ಒಂದು 21 ದಿನ ಮಾಡ್ತಾ ಹೋದ್ರೆ ನಿಮ್ಗೆ ದುಡ್ಡು ಬರೋದಕ್ಕೆ ಶುರು ಆಗುತ್ತೆ. ಬರೋದಕ್ಕೆ ಶುರು ಆದ್ಮೇಲೆ ಇನ್ನೂ ಹೆಚ್ಚು ಮಾಡ್ತಾ ಹೋಗ್ತೀರಾ. ಸೊ ನಾನು ಇನ್ನೊಂದು ಹೇಳಿದ್ದೀನಿ, ನೀವು ಈ ಟೆಕ್ನಿಕ್ ಅನ್ನ ಬಳಸಿ ದುಡ್ಡು ಬಂದಾಗ ಫಸ್ಟ್ ಮಾಡ್ಬೇಕಾಗಿರೋದೆ, ಫಸ್ಟ್ ನಿಮ್ಗೆ ಸಮಸ್ಯೆ ಬಂದಾಗ ನನ್ ನೆನಪಾಗ್ಬೇಕು, ಆ ಹೋಪೋನೋಪೋನೋ ನೆನಪಾಗ್ಬೇಕು. ಮತ್ತೆ ಈ ವಿಡಿಯೋ ಬಂದು ನೀವು ಆ ವಿಡಿಯೋನ ಪ್ಲೇ ಮಾಡ್ತಾ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಮತ್ತೆ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ರೆ ₹1 ಹಣ ಎಕ್ಸ್ಟ್ರಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಬಂದು ಇಮಿಡಿಯೇಟ್ ಆಗಿ ಬಂದು ಕಮೆಂಟ್ ಅಲ್ಲಿ ಶೇರ್ ಮಾಡಿ, ಸರ್ ಇಲ್ಲಿಂದ ಇಷ್ಟ ಟ್ರ್ಯಾಕ್ ಮಾಡಿದೆ, ಅಲ್ಲಿಂದ ಅಷ್ಟ ಟ್ರ್ಯಾಕ್ ಮಾಡಿದೆ ಅಂತ. ಇದು ಮಾಡ್ತಾ 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 ಅದ್ರ ಮೇಲೆ ಫೋಕಸ್ ಜಾಸ್ತಿ ಆಗ್ತಾ ಆಗ್ತಾ ನಿಮ್ಮಲ್ಲಿ ಗ್ರಾಟಿಟ್ಯೂಡ್ ಜಾಸ್ತಿ ಆಗ್ತಾ ಆಗ್ತಾ ಖಂಡಿತ ಬೇಗ ದುಡ್ಡು ಸುರಿಯೋದಕ್ಕೆ ಶುರು ಆಗ್ಬಿಡುತ್ತೆ. ಜೀವನದಲ್ಲಿ ಎಲ್ಲಾ ಕಡೆಯಿಂದ ದುಡ್ಡು ಬರೋದಕ್ಕೆ ಶುರು ಆಗುತ್ತೆ. ಮತ್ತೆ ದುಡ್ಡನ್ನ ಒಂದೇ ಕಡೆಯಿಂದ ಬರಬೇಕು, ಒಂದೇ ಕೆಲಸದಿಂದ ಬರಬೇಕು ಅಂತ ಅನ್ಕೋಬೇಡಿ. ನಾನು ಅದೇ ಮಾಡ್ತಾ ಇದ್ದಿದ್ದು ದೊಡ್ಡ ತಪ್ಪು. ಸಿನಿಮಾಯಿಂದಾನೇ ದುಡ್ಡು ಮಾಡ್ತೀನಿ ಅಂದ್ಕೊಳ್ತಾ ಇದ್ದೆ. ಆದ್ರೆ ಇವತ್ತು ಎಲ್ಲಿಂದ ಬೇಕಾದ್ರೂ ದುಡ್ಡು ಬರಬಹುದು. ಲೈಫ್ ಕೋಚಿಂಗ್ ಮಾಡೋದಕ್ಕೂ ನಾನು ಟೈಮ್ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಲಕ್ಷ್ಮಿ ಎಲ್ಲಿಂದ ಬಂದ್ರು ಅದೇ ಗೌರವ ಕೊಡಿ. ಮತ್ತೆ ಯಾವುದೇ ರೀತಿನಲ್ಲಿ ನಮ್ಮಿಂದ ಇನ್ನೊಬ್ಬರಿಗೆ ಸಹಾಯ ಮಾಡೋ ಅವಕಾಶ ಇದೆ ಅಂದ್ರೆ ಅದನ್ನ ಬಿಡೋದಕ್ಕೆ ಹೋಗೋದು ಬೇಡ.
ದುಡ್ಡು ಮಾಡಬೇಕು ಅಂತ ನಿರ್ಧಾರ ಮಾಡ್ಬಿಟ್ರೆ ನಾವು ಝೊಮ್ಯಾಟೊ ಡೆಲಿವರಿ ಬಾಯ್ ಆಗ್ಬೋದು, ಅಥವಾ ಅಮೆಝಾನ್ ಅಲ್ಲಿ ಕೆಲಸ ಮಾಡ್ಬೋದು, ಊಬರ್ ಅಲ್ಲಿ ಕೆಲಸ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನಾನು ಮೊದಲು ಫಿಲ್ಮ್ ಮೇಕಿಂಗ್ ಮಾತ್ರ ಹೇಳ್ಕೊಡ್ತೀನಿ, ಸಿನಿಮಾ ಬಿಟ್ಟು ಬೇರೆ ಏನು ಮಾಡಲ್ಲ ಅನ್ಕೋತಿದ್ದೆ. ಆದ್ರೆ ಇವತ್ತು ನಾನು 10 ಬೇರೆ ಬೇರೆ ವಿಷಯಗಳನ್ನ ಮಾಡ್ತಾ ಇದ್ದೀನಿ. ಸಣ್ಣ ಮಟ್ಟದಲ್ಲಿ ಕೆಲವು ಮಾಡ್ತೀನಿ, ದೊಡ್ಡ ಮಟ್ಟದಲ್ಲಿ ಕೆಲವು ಮಾಡ್ತೀನಿ. ಏನಕ್ಕೆ? ದುಡ್ಡಿಗೆ ನಾವು ಯಾವಾಗ ರೆಸ್ಪೆಕ್ಟ್ ಕೊಡ್ತೀವಿ, ದುಡ್ಡು ನಮ್ಮನ್ನ ಹುಡುಕೊಂಡು ಬರುತ್ತೆ. ಸೊ ಇಲ್ಲಿಂದ ಮಾತ್ರ ದುಡ್ಡು ಬರಬೇಕು ಅನ್ನೋದನ್ನ ನಿಲ್ಸಿ, ಇಲ್ಲಿ ನಾನು ಬರ್ಲಿ, ಅಲ್ಲಿ ನಾನು ಬರ್ಲಿ, ಇಲ್ಲಿ ನಾನು ಬರ್ಲಿ, ಅಲ್ಲಿ ನಾನು ಬರ್ಲಿ ಅಂತ ನಾವು ಯಾವಾಗ ಯೋಚಿಸ್ತೀವಿ, ದುಡ್ಡು ಎಷ್ಟೊಂದ್ ಕಡೆಯಿಂದ ಬರುತ್ತೆ. ಅನೈತಿಕವಾಗಿ ಏನು ಮಾಡೋದ್ ಬೇಡ, ನಮ್ಮ ಮನಸ್ಸಿಗೆ ವಿರುದ್ಧವಾಗಿ ನಾವೇನು ಮಾಡೋದ್ ಬೇಡ. ಆದ್ರೆ ಇನ್ನೊಬ್ಬರಿಗೆ ಅದರಿಂದ ಒಂದು ಉಪಯೋಗ ಆಗ್ತಿದೆ, ಯಾರೋ ಒಬ್ಬರಿಗೆ ಸಣ್ಣ ಒಂದು ಹೆಲ್ಪ್ ಬೇಕಿರುತ್ತೆ ಮನೆಯಲ್ಲಿ, ಅವ್ರಿಗೆ ಅಡ್ಗೆ ಮಾಡ್ಕೊಳಕ್ ಆಗ್ತಿರಲಿಲ್ಲ, ವಯಸ್ಸಾದವರು. ಸೊ ಅವ್ರಿಗೆ ನಾನು ಹೋಗಿ ನಾನ್ ಮಾಡ್ಕೊಡ್ತೀನಿ ನಿಮ್ಗೆ ಅಡ್ಗೆ ಅಂತ ಹೇಳ್ಬೋದು. ನಿಮ್ಗೆ ಅನ್ನಿಸ್ಬೋದು, ಅಯ್ಯೋ ನಾನು ಅಡ್ವೊಕೇಟ್ ಓದಿದ್ದೀನಿ, ನಾನ್ ಹೆಂಗ್ ಹೋಗಿ ಮನೆ ಕೆಲ್ಸದವ್ರ ತರ ಅಡ್ಗೆ ಮಾಡ್ಕೊಡಕ್ ಆಗುತ್ತೆ ಅಂತ. ಗೆಳೆಯರೆ, ಅವ್ರಿಗೆ ಈಗ ಆ ಸಮಸ್ಯೆಯ ಒಂದು ಲೈಕ್ ಅಗತ್ಯ ಇದೆ. ಸೊ ನಿಮಗೆ ಅಡ್ಗೆ ಮಾಡೋದಕ್ಕೆ ಬರುತ್ತೆ, ಏನು ತಪ್ಪಿಲ್ಲ. ಹೋಗಿ ಅವ್ರಿಗೆ ಅಡ್ಗೆ ಮಾಡ್ಕೊಡೋದ್ರಿಂದ ನಿಮಗೆ ಬರೀ ಹಣ ಅಲ್ಲ, ಪುಣ್ಯನೂ ಬರುತ್ತೆ. ಎಲ್ಲಿ ಅವಕಾಶಗಳಿದೆಯೋ ದುಡ್ಡು ಮಾಡೋದಕ್ಕೆ ಅದನ್ನ ಮಾಡ್ತಾ ಹೋಗಿ. ಒಂದೇ ಸೋರ್ಸ್ ಇಂದ ದುಡ್ಡು ಬರಬೇಕು, ಅಡ್ವೊಕೇಟ್ ಓದಿದೀನಿ, ಅಡ್ವೊಕೇಶನ್ ಇಂದಾನೇ ದುಡ್ಡು ಬರಬೇಕು ಅಂತ ಅನ್ಕೋಬೇಡಿ. ನಾನು ಇಂಜಿನಿಯರ್, ಮೂಲತಃ ಐ ಆಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರ್. ಸಿನಿಮಾ ಹೇಳ್ಕೊಡೋದಕ್ಕೆ ಶುರು ಮಾಡಿದೆ, ಸಿನಿಮಾ ಮಾಡೋದಕ್ಕೆ ಶುರು ಮಾಡಿದೆ. ಎಲ್ಲಿಂದ ಎಲ್ಲಿಗೆ ಬಂದು ಈಗ ಲೈಫ್ ಕೋಚಿಂಗ್ ಎಲ್ಲ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಇದಕ್ ಮುಂಚೆ ಇನ್ಶೂರೆನ್ಸ್ ಅನ್ನ ಸೇಲ್ ಮಾಡೋ ಪ್ರಯತ್ನದಲ್ಲಿ ಇದ್ದೀನಿ, ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ಕೆಲಸ ಮಾಡಿದ್ದೀನಿ. ಅಫ್ಕೋರ್ಸ್ ಬೇರೆ ಸಮಸ್ಯೆಗಳಿತ್ತು, ದುಡ್ಡು ಬಗ್ಗೆನೇ ನೆಗೆಟಿವ್ ಥಾಟ್ಸ್ ಇದ್ದಾಗ ನೀವ್ ಏನೆಲ್ಲಾ ಮಾಡೋದು ದುಡ್ಡು ಬರಲ್ಲ. ಆದ್ರೆ ಒನ್ಸ್ ಆ ನೆಗೆಟಿವ್ ಥಾಟ್ಸ್ ಎಲ್ಲ ನೀವು ಸರಿ ಮಾಡ್ಕೊಂಡ್ ಬಿಟ್ರೆ, ಪೋನೋ ಮಾಡ್ತಾ, ನಾನು ಹೇಳ್ಕೊಟ್ಟಿರೋ ಇನ್ನೂ ಬೇರೆ ಬೇರೆ ಟೆಕ್ನಿಕ್ ಮಾಡ್ತಾ, ನಿಮಗೆ ದುಡ್ಡು ಆರಾಮಾಗಿ ಎಲ್ಲಾ ಕಡೆಯಿಂದ ಬರೋದಕ್ಕೆ ಶುರು ಆಗುತ್ತೆ. ಮತ್ತೆ ಈ ಒಂದು ನಂಬಿಕೆನೂ ತೆಗೆದ್ಬಿಡಿ. ದುಡ್ಡು, ನಾನು ಅಡ್ವೊಕೇಟು, ಬರೀ ಕೇಸ್ ಸಾಲ್ವ್ ಮಾಡೇ ದುಡ್ಡು ಮಾಡ್ತೀನಿ ಅನ್ನೋದು ತಲೆನಲ್ಲಿ ಇಟ್ಕೊಬಿಡಿ. ದುಡ್ಡು ಈ ಕ್ಷಣದಲ್ಲಿ ದುಡ್ಡು ಬೇಕು ಅಂದ್ರೆ ಎಲ್ಲಿ ಬೇಕಾದ್ರೂ ನೀವು ದುಡಿಬಹುದು. ಸಣ್ಣ ಸಣ್ಣ ವಿಷಯದಿಂದನೂ ಸಣ್ಣ ಸಣ್ಣ ದುಡ್ಡು ಬರ್ಲಿ, ಎಲ್ಲವೂ ಬಂದು ಹನಿ 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 ಗೂಡಿದ್ರೆ ಹಳ್ಳ ಅಂತಾರಲ್ಲ. ಸೊ ಎಲ್ಲವೂ ಸೇರಿದ್ರೆ ನಿಮ್ಮ ಮನೆಯದು ಏನ್ ಸಮಸ್ಯೆಗಳಿದೆ ಎಲ್ಲ ಆಟೋಮೆಟಿಕ್ ಆಗಿ ಸರಿ ಹೋಗುತ್ತೆ. ಇದು ಹೆಲ್ಪ್ ಆಯ್ತು ಅನ್ಸುತ್ತೆ. ನಿಮ್ಗೆ ಇನ್ನೂ ಹೆಚ್ಚು ಬೇಕು ಅಂದ್ರೆ 1-on-1 ಲೈಫ್ ಕೋಚಿಂಗ್ ಅಲ್ಲಿ ಬನ್ನಿ, ಸಿಗೋಣ. ಮನಿ ಅಂಡ್ ಗವರ್ಮೆಂಟ್ ಜಾಬ್ ಬಗ್ಗೆ ತಿಳಿಸಿ. ಮಲ್ಲಿಕಾರ್ಜುನ್ ಅವರೇ, ಮತ್ತೆ ಅದೇ ನಾನು ಹೇಳ್ತಾ ಇದ್ದೀನಿ, ಮನಿ ಗವರ್ಮೆಂಟ್ ಜಾಬ್ಗೆ ಬೇರೆ ಏನೋ ಟೆಕ್ನಿಕ್ ಇದೆ ಅಂತಲ್ಲ. ಇಲ್ಲಿ ಏನ್ ಹೇಳ್ಕೊಟ್ಟಿದ್ದೀನಿ, ಈ ವಿಡಿಯೋಗಳಲ್ಲೆಲ್ಲ ಏನ್ ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀನಿ, ಅದನ್ನೇ ದುಡ್ಡನ್ನ ನೆನ್ಸ್ಕೊಂಡು, ಆ ಗವರ್ಮೆಂಟ್ ಜಾಬ್ ಅನ್ನ ನೆನ್ಸ್ಕೊಂಡು ನೀವು ಮಾಡ್ತಾ ಹೋಗಿ. ಖಂಡಿತ ಬೇಗ ಸಿಗುತ್ತೆ. ಸಿಕ್ಕಿದಾಗ ಬಂದು ನನಗೆ ಹೇಳೋದನ್ನ ಮರಿಬೇಡಿ. ಇನ್ನಷ್ಟು ಜನನ್ನ ಸ್ಫೂರ್ತಿ ತುಂಬಿಸೋದಕ್ಕೆ ಮರಿಬೇಡಿ. 108 ಬಾರಿ ದಿನಕ್ಕೆ ಎಷ್ಟು ಬಾರಿ ಹೇಳ್ಬೇಕು? ಅಗೇನ್ ನಾನು ಹೇಳಿದೀನಿ, ಆತರ ಪ್ರಶ್ನೆನೇ ತಗೊಳಕ್ ಹೋಗ್ಬೇಡಿ. ಎಷ್ಟು ಸರ್ತಿ ಆದ್ರೂ ಹೇಳಿ. ನಿಮ್ಗೆ ನಾನು ಎರಡ್ ಮೂರ್ ಸತಿ ಹೇಳ್ತೀನಿ ದಿನಕ್ಕೆ. ಮಧ್ಯದಲ್ಲಿ ಎಲ್ಲಾದ್ರೂ ಡ್ರೈವ್ ಮಾಡ್ತಾ ಇದ್ರೆ ಹೇಳ್ಕೊಂಡು ಡ್ರೈವ್ ಮಾಡ್ತೀನಿ. 108 ಅಂತಲ್ಲ, ಡ್ರೈವ್ ಮುಗಿಯೋ ತನಕ ಹೇಳ್ತಾ ಇರ್ತೀನಿ ಪೊನೋ. ಅಥವಾ ನಾನೇನೋ ಕೆಲಸ ಮಾಡ್ತಾ ಇದ್ದೀನಿ, ನಂಗೆ ಮೂಡ್ ಬಂತು ಪೊನೋ ಹೇಳ್ಬೇಕು ಅಂತ ಹೇಳಕ್ ಶುರು ಮಾಡ್ಬಿಡ್ತೀನಿ. ಸೊ ಎಷ್ಟು ಸತಿ ಬೇಕಾದ್ರೂ ಹೇಳಿ. ಅದಕ್ಕೆ ಸೈಡ್ ಎಫೆಕ್ಟ್ ಇಲ್ಲ, ಆದ್ರೆ ಹೆಚ್ಚು ಹೇಳಿದಷ್ಟು ಹೆಚ್ಚು ಪುಣ್ಯ ಸಿಗುತ್ತೆ. ಸರ್, ಬೇಗ ಜಾಬ್, ನಮಗೆ ಅನಾರೋಗ್ಯದ ಸಮಸ್ಯೆ ಇದ್ದವರಿಗೆ ಹೀಲಿಂಗ್ ಮಾಡಿ ಆರೋಗ್ಯವಂತರಾಗಿ ಮಾಡಿ ಕೊಡುತ್ತೀರಾ? ವಿದ್ಯಾಶನಯ್ ಅವರು ಕೂರ್ಗಿಂದ ಕೇಳ್ತಿದ್ದಾರೆ. ಖಂಡಿತ. ನೋಡಿ, ಒಂದ್ ತಿಳ್ಕೊಳ್ಳಿ, ಇದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋನಲ್ಲಿ ಹೇಳ್ತೀನಿ. ನಾನು ದೇವರಲ್ಲ, ನನ್ನ ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ. ನನಗೆ ಈ ವಿಷಯಗಳೆಲ್ಲ ಗೊತ್ತಾಗಿ ನನ್ನ ಜೀವನದಲ್ಲಿ ಎಷ್ಟೊಂದು ಪವಾಡಗಳು ನಡೆದಿದೆ. ಸೊ ಆ ಪವಾಡನ ನಿಮ್ ಜೊತೆನೂ ಹಂಚ್ಕೊಳ್ಳೋದಕ್ಕೆ ನಾನು ಈ ಒಂದು ಲೈಫ್ ಕೋಚಿಂಗ್ ಸೆಷನ್ ನ ಲಾಂಚ್ ಮಾಡಿರೋದು. ಸೊ ನೀವು ಒನ್ಸ್ ಪೇ ಮಾಡಿ ಜಾಯ್ನ್ ಆದ್ರಿ ಅಂದ್ರೆ 1-on-1 ನಾವು ಮಾತಾಡೋಣ. ನಿಮ್ಮ ಜೊತೆನೆ ನಾವು ವರ್ಕ್ ಮಾಡ್ತೀನಿ. ಸರ್, ಬೇಗ ಜಾಬ್ ಸಿಗೋ ತರ ಒಂದು ಟೆಕ್ನಿಕ್ ಹೇಳಿ ಸರ್. ನಂಗೆ ಎಂತ ಜಾಬ್ ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ, ಆದ್ರೆ ಒಳ್ಳೆ ಜಾಬ್ ಆಗಿರ್ಬೇಕು. ನೋಡಿ, ಅದೇ ಎಂತ ಜಾಬ್ ಅದೆಲ್ಲ ಪ್ರಕೃತಿಗೆ ಹೇಳಕ್ಕೆ ಹೋಗ್ಬೇಡಿ. ನಾನು ಹೇಳದ್ನಲ್ಲ, ಎಂಡ್ ರಿಸಲ್ಟ್ ನ ತಲೆನಲ್ಲಿ ಇಟ್ಕೊಳ್ಳಿ. ನೀವ್ ಯಾವ್ದೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಆ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಭಾವನೆಗಳು ಫೀಲ್ ಆಗ್ತಾ ಇದೆ, ಎಷ್ಟು ಕೃತಜ್ಞತಾ ಭಾವ ಫೀಲ್ ಆಗ್ತಾ ಇದೆ, ಎಷ್ಟು ಸಖತ್ತಾಗಿ ಅನ್ನಿಸ್ತಾ ಇದೆ, ಯಾವ ತರ ಡ್ರೆಸ್ ಹಾಕೊಂಡಿದೀರಾ. ಇದನ್ನ ಕೇಳಿರೋದು ಗಂಗಾ ಅಂತ. ಹಾಗಾಗಿ ಗಂಗಾ ಅವರೇ, ಯಾವ ತರ ಮೇಕಪ್ ಹಾಕೊಂಡಿದೀರಾ, ಯಾವ ತರ ಜ್ಯುವೆಲ್ರಿ ಹಾಕೊಂಡಿದೀರಾ, ಹೇಗೆ ನಿಮ್ಮನ್ನಲ್ಲಿ ಹೋದ್ರೆ ಎಲ್ಲರೂ ತುಂಬಾ ಖುಷಿಯಿಂದ ಬರಮಾಡ್ಕೋತಾ ಇದ್ದಾರೆ, ನಿಮ್ ಜೊತೆ ಮಾತಾಡೋದಕ್ಕೆ ತುಂಬಾ ಆತುರದಿಂದ ಕಾಯ್ತಾ ಇದ್ದಾರೆ. ಮತ್ತೆ ಎಲ್ಲರೂ ನಿಮ್ಮ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂದ್ರೆ, ನಿಮ್ಗೆ ನಿಮ್ ಮನೇಲೇ ಇರೋ ಅಷ್ಟು ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾ ಇದೆ. ಮತ್ತೆ ಆ ಜಾಬ್ ಮುಗಿಸ್ಬಿಟ್ಟು ಅವತ್ ಮನೆಗೆ ಬರ್ತೀರಾ, ಮನೇಲಿ ನಿಮ್ಮ ಫ್ಯಾಮಿಲಿನವರೆಲ್ಲ ಫುಲ್ಲು ಖುಷಿಯಿಂದ ನಿಮ್ಗೆ ಹೇಗಿತ್ತಮ್ಮ ಅಂತ ಕೇಳ್ತಿದ್ದಾರೆ. ನೀವು ತುಂಬಾ ಆನಂದದಿಂದ ನನ್ನ
ಕನ್ಸಲ್ಲಿ ನಾನು ಅಂದ್ಕೊಂಡಿರ್ಲಿಲ್ಲ ಇಷ್ಟು ಒಳ್ಳೆ ಜಾಬ್ ಸಿಗುತ್ತೆ ಅಂತ. ಅಷ್ಟು ಒಳ್ಳೆ ಜಾಬ್ ಸಿಕ್ಕಿದೆ ಅಮ್ಮ ಅಪ್ಪ ಅಂತ ಅವ್ರಿಗೆ ಹಂಚ್ಕೊಳ್ತಾ ಇದ್ದೀರಾ. ಈ ರೀತಿ ವಿಜುವಲೈಸ್ ಮಾಡ್ತಾ ಹೋಗಿ, ಒಂದ್ 21 ದಿನ ವಿಜುವಲೈಸ್ ಮಾಡ್ತಾ ಹೋಗಿ, ಕ್ರಿಯೇಟಿವ್ ಆಗಿ ವಿಜುವಲೈಸ್ ಮಾಡಿ. ಆ ಜಾಬ್, ಯಾವ ಜಾಬ್ ನಿಮ್ಗೆ ಸಿಕ್ಕಿದ್ರೆ ಆ ತರ ಫೀಲಿಂಗ್ಸ್ ಬರುತ್ತೋ ಆ ಜಾಬ್ ಸಿಗುತ್ತೆ. ನಾನು ಹೇಳಿದೀನಿ, ಭಾವನೆಗಳನ್ನ ಗುರಿಯಾಗಿಟ್ಕೊಳ್ಳಿ, ಜಾಬ್ ಅನ್ನು ಗುರಿಯಾಗಿಟ್ಕೋಬೇಡಿ. ಬುದ್ಧಿವಂತ ಪ್ರಶ್ನೆಗಳನ್ನ ನಾವು ಕೇಳಬೇಕು. ಹೇಗೆ ನಾನು ಜಾಬ್ ಮಾಡ್ಬೇಕಾದ್ರೆ ಈ ತರ ಫೀಲಿಂಗ್ಸ್, ಯಾವ ತರ ಫೀಲಿಂಗ್ಸ್ ಬೇಕು ನನಗೆ, ಅದನ್ನ ವಿಜುವಲೈಸ್ ಮಾಡ್ತಾ ಹೋಗಿ. ನಿಮ್ಗೆ ಯಾವ ಜಾಬ್ ಅಲ್ಲಿ ಆ ಫೀಲಿಂಗ್ ಸಿಗುತ್ತೋ ಅದು ಭಗವಂತ ಅಥವಾ ಪ್ರಕೃತಿ ನಿಮಗೆ ಕೊಡುತ್ತೆ. ಸೊ ಸವಿತಾ ಅವರು ಕೇಳ್ತಾರೆ, ಪ್ರತಿದಿನ ಹೋಪನೋಪನೋ ಜೋರಾಗಿ ಹೇಳ್ಬೇಕಾ? ಜೋರಾಗಿ ಹೇಳಿದ್ರೆ ನನ್ನ ಗಂಡನಿಗೆ ಕೇಳಿದ್ರೆ ಬೈತಾರೆ. ನಾ ಹೇಳಿದೀನಿ, ಮನ್ಸಲ್ಲಿ ಹೇಳಿದ್ರು ನಡೆಯುತ್ತೆ, ಅಥವಾ ನೀವು ಜಸ್ಟ್ ನೆನ್ಸ್ಕೊಂಡ್ರು ನಡೆಯುತ್ತೆ, ಜೋರಾಗಿ ಹೇಳಿದ್ರು ನಡೆಯುತ್ತೆ, ಒಂದ್ಸತಿ ಹೇಳಿದ್ರು ನಡೆಯುತ್ತೆ, 100 ಸತಿ ಹೇಳಿದ್ರು ನಡೆಯುತ್ತೆ. ಯಾವುದೇ ತರ ರೂಲ್ಸ್ ಇಲ್ಲ. ಸರ್ ನಿಮ್ ಹತ್ರ ಮಾತಾಡ್ಬೇಕು, ಈಗ ಲೈಫ್ ಕೋಚಿಂಗ್ ಲಾಂಚ್ ಮಾಡಿದೀನಿ. ಆ ಲಿಂಕ್ ನ ಗ್ರೂಪ್ ಯೂಟ್ಯೂಬ್ ವಿಡಿಯೋನಲ್ಲಿ ಹಾಕಿರ್ತೀನಿ. ನೀವು ಪೇ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಮಾತಾಡೋಣ. ಸರ್ ನಾನು ಮಲ್ಲಯ್ಯನವ್ರು ಕೇಳ್ತಾರೆ, ಬ್ಯಾಂಗ್ಳೂರ್ನವ್ರೆ. ಸರ್ ನಾನು ಲವ್ ಬ್ರೇಕ್ ಆಗಿ ಡಿಪ್ರೆಷನ್ ಹೋಗಿದ್ದೀನಿ, ಇದರಿಂದ ಹೊರಗೆ ಬರೋದಕ್ಕೆ ಆಗುತ್ತಿಲ್ಲ. ಇದಕ್ಕೆ ನಿಮ್ಮ ಕಡೆ ಏನಾದ್ರು ಪರಿಹಾರ ಇದ್ರೆ ತಿಳಿಸಿ ಸರ್ ದಯವಿಟ್ಟು. ಖಂಡಿತ ಇದಕ್ಕೆ ಪರಿಹಾರ ಇದೆ. ನೀವು ಅಂದ್ಕೊಂಡಿರ್ತೀರ ಲವ್ ಇಂದ ನಿಮಗೆ ಡಿಪ್ರೆಷನ್ ಆಗಿದೆ ಅಂತ. ಡಿಪ್ರೆಷನ್ ಆಗೋ ನಿಮ್ಗೆ ಅಭ್ಯಾಸ ಇರೋದ್ರಿಂದ ಡಿಪ್ರೆಷನ್ ಆಗಿದೆ. ಅದೇ ಇದನ್ನ ನಾನು ಈ ವಿಡಿಯೋನಲ್ಲಿ ಸುಮ್ಮನೆ ಹಂಗೆ ಹೇಳಿದ್ರೆ ನಿಮ್ಗೆ ಅದು ಏನೋ ಸರ್ ಹಿಂಗ್ ಹೇಳಿದ್ರು ಅಂತ ಅನ್ಸುತ್ತೆ. ಸೊ ನೀವು ಒಂದು ಸೆಷನ್ ತಗೊಳ್ಳಿ ನನ್ನ ಜೊತೆ. ನಾನು ಇದ್ರ ಬಗ್ಗೆ ನಿಮ್ಮ ಜೊತೆ ಒಂದು 1 hour ಮಾತಾಡಿದಾಗ ನಿಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ ಜೀವನದಲ್ಲಿ. ಮತ್ತೆ ಬರೀ ಡಿಪ್ರೆಷನ್ ಇಂದ ಹೊರಗೆ ಬರೋದಲ್ಲ, ನೆಕ್ಸ್ಟ್ ಬೇರೆ ಕಡೆ ಆ ಲವ್ ಅನ್ನು ಅಟ್ರಾಕ್ಟ್ ಮಾಡೋದಕ್ಕಾಗ್ಲಿ ಅಥವಾ ಜೀವನದಲ್ಲಿ ಯಶಸ್ಸನ್ನ ಅಟ್ರಾಕ್ಟ್ ಮಾಡೋದಕ್ಕಾಗ್ಲಿ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ. ಇದ್ರ ಬಗ್ಗೆನೇ ನಾನು ಟೆಕ್ನಿಕ್ಸ್ ಎಲ್ಲ ಬಹಳಷ್ಟು ಕಲ್ತಿದ್ದೀನಿ. ಸೊ ಖಂಡಿತ ಹೆಲ್ಪ್ ಮಾಡ್ತೀನಿ, ಬನ್ನಿ ಸಿಗೋಣ. ಹೌ ಟು ಸಾಲ್ವ್ ಫೈನಾನ್ಷಿಯಲ್ ಪ್ರಾಬ್ಲಮ್, ಹಣದ ಆಕರ್ಷಣೆ ಬಗ್ಗೆ ಇನ್ನೂ ತಿಳಿಸಿ. ನಾನು ಹೇಳಿದೀನಿ, ಇನ್ನೂ ತಿಳ್ಕೋಬೇಕು ಅನ್ನೋ ಒದ್ದಾಟನ ಬಿಟ್ಬಿಟ್ಟು ಏನ್ ಗೊತ್ತಿದೆಯೋ ಅದನ್ನ ಅಭ್ಯಾಸ ಮಾಡ್ಬೇಕು ಅನ್ನೋ ಒಂದು ಆತಂಕನ ಚಲನ ತನ್ನಿ. ಆತಂಕ ಅಲ್ಲ, ಚಲನ ತನ್ನಿ. ಎಷ್ಟಕ್ಕೆಷ್ಟು ಅಭ್ಯಾಸ ಮಾಡ್ತೀವೋ, ನಮಗ್ ಬರೀ ಗೊತ್ತಿರೋದು ಗಾಯತ್ರಿ ಮಂತ್ರ ಅಂದ್ರು ಆ ಮಂತ್ರನ ನಾವು ಪ್ರತಿದಿನ ಹೇಳ್ತಾ ಇದ್ರೆ, ನಾನು ಹೇಳದ್ನಲ್ಲ, ಮಾಧ್ಯಮದಿಂದ ಜಾಸ್ತಿ ಜ್ಞಾನ ಬೇಡ, ಯೂನಿವರ್ಸ್ ಇಂದಾನೇ ನಿಮಗೆ ಜ್ಞಾನ ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಅದಕ್ಕೆ ಒಂದೇ ಒಂದು ನೀವು ಮಾಡ್ಬೇಕಾಗಿರೋ ಚೇಂಜ್ ಅಂದ್ರೆ, ಏನ್ ಗೊತ್ತಿದೆಯೋ ಅದನ್ನ ಅಭ್ಯಾಸ ಮಾಡಿ. ಅಭ್ಯಾಸದಲ್ಲೇ ನಿಮ್ಮ ಮಸಲ್ ಬಿಲ್ಡ್ ಆಗೋದು, ನಿಮ್ಮ ಲೈಕ್ ಜ್ಞಾನ ಬೆಳೆಯೋದು, ಮತ್ತೆ ಯೂನಿವರ್ಸ್ ಇಂದಾನೇ ನಿಮಗೆ ಇನ್ಪುಟ್ಸ್ ಸಿಗ್ತಾ ಹೋಗುತ್ತೆ. ತಪಸ್ವಿ ಅವ್ರು ಕೇಳ್ತಾರೆ, 21 ದಿನಗಳ ಚಾಲೆಂಜಿಂಗ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ಮಾರ್ನಿಂಗ್ 4 ಗಂಟೆ 7ಕ್ಕೆ ಆಗ್ತಿಲ್ಲ ಸರ್. ಮತ್ತೆ ನಿದ್ದೆ ತುಂಬಾ ಬರ್ತಾ ಇದೆ ಸರ್. ಬ್ರಾಹ್ಮಿ ಮುಹೂರ್ತ ಟೈಮ್ ಅಲ್ಲಿ ಎದ್ದು ಹೇಗ್ ಮಾಡ್ಬೇಕು ಅಂತ ಏನೋ ಕೇಳಿದ್ದಾರೆ. ಗೆಳೆಯರೆ, ನೀವು ಕನ್ನಡದಲ್ಲೇ ಬರೀರಿ, ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಓಕೆ, ನಾನು ನೈಟ್ ಅಲ್ಲೇ ಎದ್ದಿರೋಂತ ವ್ಯಕ್ತಿ. ಯಾಕಂದ್ರೆ ಸಿನಿಮಾ ನೋಡೋದೆಲ್ಲ ನೈಟ್ ಅಲ್ಲೇ ನೋಡ್ತಾ ಇದ್ದಿದ್ದು. ಆದ್ರೆ 3:30ಗೆ ಎದ್ದು ಡೈಲಿ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೆ ಒಂದು ಟೈಮ್ ಅಲ್ಲಿ. ಈಗ ಮಾಡಲ್ಲ, ಯಾಕಂದ್ರೆ ಈಗ ಸ್ವಲ್ಪ ನನ್ನ ಸ್ಕೆಡ್ಯೂಲ್ ಆಗ್ತಾ ಇಲ್ಲ. ಈಗ ಕರೆಕ್ಟ್ ಆಗಿ 5 ಗಂಟೆಗೆ, 5 ಗಂಟೆ ಇಲ್ಲ 5:05 ಈ ಗ್ಯಾಪ್ ಅಲ್ಲೇ ನಾನು ಡೈಲಿ ಎದ್ದೋಳೋದು. ಇದಕ್ಕೊಂದು ಟೆಕ್ನಿಕ್ ಇದೆ. ಆ ಟೆಕ್ನಿಕ್ ನಾನು ಬಳಸಿ ನಾನು ಎದ್ದೊಳ್ತೀನಿ. ಈ ಟೆಕ್ನಿಕ್ ಅದೇ ಯೂಟ್ಯೂಬ್ ವಿಡಿಯೋನಲ್ಲಿ ಮಾಡಿದ್ರೆ ಅಷ್ಟು ಕರೆಕ್ಟ್ ಆಗಿರಲ್ಲ. ಯಾಕಂದ್ರೆ ಇದು ನನ್ನ ಕೋಚ್ ನನಗೆ ಇದನ್ನ ಕೂಡಿಸಿ ಮಾಡಿಸಿ ಅದರ ಬಗ್ಗೆ ಒಂದು ಸಂಪೂರ್ಣ ಚೌಕಟ್ಟನ್ನ ಹಾಕೊಟ್ಮೇಲೆ ನಾನು ಅದನ್ನ ಪ್ರಾಕ್ಟೀಸ್ ಮಾಡಿದಾಗ ನನಗೆ ಅದು ಮಾಡೋದಕ್ಕಾಗ್ತಿದೆ. ಸೊ ನೀವು ಲೈಫ್ ಕೋಚಿಂಗ್ ಸೆಷನ್ಗೆ ಒಂದು ಸೆಷನ್ ತಗೊಳ್ಳಿ, ಬನ್ನಿ. ನಿಮ್ಗೆ 3:30ಗೆ ಎದ್ದೊಳ್ಬೇಕಾ, 2:30ಗೆ ಎದ್ದೊಳ್ಬೇಕಾ, ಎಷ್ಟೊತ್ತಿಗಾದ್ರೂ ಎದ್ದೊಳೋದಕ್ಕೆ ನಾನ್ ಸಹಾಯ ಮಾಡ್ತೀನಿ. ಮತ್ತೆ ಈ ಚಟಗಳನ್ನ ಬಿಡೋದಾಗಿರ್ಲಿ, ಯಾರೋ ಕುಡಿತಾ ಇದ್ದಾರೆ ಅದನ್ನ ಬಿಡಿಸ್ಬೇಕು. ಇಲ್ಲಿ ಕೆಲವು ರೂಲ್ಸ್ ಇರುತ್ತೆ. ಆ ರೂಲ್ಸ್ ನಾನು ಇನ್ನೊಂದು ವಿಡಿಯೋನಲ್ಲಿ ಹೇಳ್ತೀನಿ. ಯಾಕಂದ್ರೆ ಅವ್ರಿಗಿಷ್ಟ ಇಲ್ಲ ಬಿಡೋದಕ್ಕೆ ಅಂದ್ರೆ ನಾವ್ ಏನು ಮಾಡೋದಕ್ಕಾಗಲ್ಲ. ನಾನು ಇದು ಬಿಡ್ಲೇಬೇಕು ಅನ್ನೋ ಒಂದು ಆತಂಕ ಬಂದಿದೆ, ಅದೇ ಬಿಡೋದಕ್ಕಾಗ್ತಿಲ್ಲ ಅಂದಾಗ ಈ ಲೈಫ್ ಕೋಚಿಂಗ್ ಸೆಷನ್ ನೀವು ಖಂಡಿತ ತಗೊಳ್ಳಿ, ನಿಮಗೆ ನಾನು ಹೆಲ್ಪ್ ಮಾಡ್ತೀನಿ. ಸೊ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀನಿ ಗೆಳೆಯರೆ. ಸ್ವಲ್ಪ ವಿಡಿಯೋ ದೊಡ್ಡದಾಗತ್ತೆ, ಆದ್ರೂ ಸಂಪೂರ್ಣವಾಗಿ ನೋಡಿ. ನೆಕ್ಸ್ಟ್ ಟೈಮ್ ನಿಮಗೆ ಸಮಸ್ಯೆ ಬಂದಾಗ ಏನಪ್ಪಾ, ಯಾಕಪ್ಪ ನನಗೆ ಈ ಸಮಸ್ಯೆ ಬಂತು, ಹೆಂಗೆ ಈ ಸಮಸ್ಯೆಯನ್ನು ಹ್ಯಾಂಡಲ್ ಮಾಡೋದು ಅನ್ನೋ ಕ್ವೆಶನ್ನೇ ಬರಲ್ಲ. ನಿಮಗೆ ವಿಹಾನ್ ನೆನಪಾಗ್ತಾರೆ, ಮತ್ತೆ ಈ ವಿಡಿಯೋ ನೆನಪಾಗ್ಬೇಕು. ಈ ವಿಡಿಯೋ ನೆನಪಾಗಿ ಈ ವಿಡಿಯೋ ಬಂದು ನೋಡಿ, ಮತ್ತೆ ಇದನ್ನ ಕೇಳಿಸ್ಕೊಂಡಾಗ ನಿಮಗೆ ಹೋಪೋನೋಪೋನೋ ಮಾಡ್ಬೇಕು ಅನ್ಸುತ್ತೆ. ಮತ್ತೆ ಜಸ್ಟ್ ಏನು ಈಗ ಬೇಕು ಅನ್ಸುತ್ತೋ, ಮುಂದಕ್ಕೆ ಏನ್ ಬೇಕೋ ಅದನ್ನ ವಿಜುವಲೈಸ್ ಮಾಡ್ಬೇಕು ಅನ್ಸುತ್ತೆ. ಸೊ ಅದು ಮಾಡಿದಾಗ ಖಂಡಿತ ರಿಸಲ್ಟ್ ಬರುತ್ತೆ. ಆ ರಿಸಲ್ಟ್ ಬಂದು ಯೂಟ್ಯೂಬ್ ಅಲ್ಲಿ ಕಾಮೆಂಟ್ ಹಾಕೋದು ಮರಿಬೇಡಿ. ಯಾಕಂದ್ರೆ ನಾವು ಏನನ್ನ ಜಾಸ್ತಿ ಶೇರ್ ಮಾಡ್ತೀವಿ ಅದು ಇನ್ನಷ್ಟು ನಮಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸಮಸ್ಯೆಗಳನ್ನ ಜಾಸ್ತಿ ಮಾತಾಡೋ ಬದಲು ಪರಿಹಾರಗಳನ್ನ ಜಾಸ್ತಿ ಮಾತಾಡೋಣ, ರಿಸಲ್ಟ್ಸ್ ನ ಜಾಸ್ತಿ ಮಾತಾಡೋಣ, ಇನ್ನೂ ಜಾಸ್ತಿ ರಿಸಲ್ಟ್ಸ್ ಬರುತ್ತೆ. ಸೊ ಇವತ್ತಿಗೆ ಇಷ್ಟು. ನಿಮ್ಮ ಏನೇ ಪ್ರಶ್ನೆಗಳಿದ್ರು
ವಾಟ್ಸ್ಆಪ್ ಕಮ್ಯುನಿಟಿ ಜಾಯ್ನ್ ಆಗಿ, ಆ ಲಿಂಕು ಕೆಳಗಿದೆ. ಗೂಗಲ್ ಫಾರ್ಮ್ ಅಲ್ಲಿ ಹಾಕ್ತಾ ಹೋಗಿ. ಪ್ರತಿ ಶುಕ್ರವಾರ ನಾನು ಈ ತರ ಒಂದು ವಿಡಿಯೋನಲ್ಲಿ ಎಲ್ಲದಕ್ಕೂ ಉತ್ತರಿಸ್ತೀನಿ. ಬಟ್ ಈ ತರ ಎಕ್ಸ್ಟ್ರೀಮ್ ಕೇಸಸ್ ಇದ್ದಾಗ ಲೈಫ್ ಕೋಚಿಂಗ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ, ನೀವು ಕೋಚಿಂಗ್ ಬುಕ್ ಮಾಡಬಹುದು. ಆದ್ರೆ ನನಗೆ ದಿನಕ್ಕೆ ಒಬ್ಬರ ಜೊತೆ ಇಲ್ಲ ಇಬ್ಬರ ಜೊತೆ ಮ್ಯಾಕ್ಸಿಮಮ್ ಮಾತಾಡೋದಕ್ಕಾಗೋದು. ಸೊ ಅಪಾಯಿಂಟ್ಮೆಂಟ್ ಸ್ವಲ್ಪ ನಿಮಗೆ ನೋಡ್ಕೊಂಡು ಕೊಡ್ತೀವಿ, ನೀವು ಬುಕ್ ಮಾಡ್ಕೊಳ್ಳಿ, ಖಂಡಿತ ನಾನು ಅಪಾಯಿಂಟ್ಮೆಂಟ್ ಕೊಟ್ಟು ಮಾತಾಡ್ತೀನಿ. ಓಕೆ, ಈ ವಿಡಿಯೋಯಿಂದ ಎಲ್ರಿಗೂ ಉಪಯೋಗ ಆಗುತ್ತೆ ಅನ್ಸುತ್ತೆ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾರ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೆ.